Recording is ಹೌದಾ? on. ಹ್ಮ್ ಸ್ಟಾರ್ಟ್ ಅಣ್ಣ, ಆರಾಮ ಮಾಡಿ. ಮಾಡ್ಲಾ ಲಕ್ಷ್ಮಣ್ಣ. ಥ್ಯಾಂಕ್ ಯು. ಆರಾಮ ಮಾಡ್ಬೋದಣ್ಣ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ದೇವರು ನಿಮ್ಮೆಲ್ಲರನ್ನ ಬಲಪಡಿಸ್ಲಿ. ಇಡೀ ವಾರ ದೇವರು ನಿಮ್ಮೆಲ್ಲರನ್ನ ಅದ್ಭುತವಾದಂಥ ರೀತಿಯಲ್ಲಿ ಅತಿಶಯವಾಗಿ ನಿಮ್ಮೆಲ್ಲರನ್ನ ನಡೆಸ್ಕೊಂಡು ಬಂದಿದ್ದಾನೆಂಬುದಾಗಿ ನಾನು ನಂಬಿ ದೇವರಿಗೆ ಯೇಸು ಕ್ರಿಸ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವವನಾಗಿದ್ದೇನೆ. ನಾವು ಈ ಸಾಯಂಕಾಲದ ಈ ಅಧ್ಯಯನವನ್ನ ಪ್ರಾರಂಭಿಸಿದಾಗ ಯೋಹಾನನ ಬರೆದ ಸುವಾರ್ತೆಯನ್ನ ನಾವು ಆರಿಸಿಕೊಂಡ್ವಿ. ಕಾರಣ ನಮ್ಮ ಧ್ಯಾನ ಪಟ್ಟಿ ಆ ಕಾರ್ಡ್ ಪ್ರಕಾರ ಯೋಹಾನನ ಬರೆದ ಸುವಾರ್ತೆ ಇದ್ದುದರಿಂದ ಅದನ್ನು ಆರಿಸಿಕೊಂಡು ಪ್ರಾರಂಭಿಸುವಾಗ ಅದರ ಹಿನ್ನೆಲೆಯನ್ನ ಮೊದಲನೆಯ ಆ ಒಂದು ಸೆಷನ್ ಅಲ್ಲಿ ನಾವು ಅದನ್ನ ಧ್ಯಾನಿಸಿದೆವು. ಅದಕ್ಕೆ ಆಧಾರ ಯಾಕೆ 4 ಸುವಾರ್ತೆಗಳು, ಯಾಕೆ 4 ಸುವಾರ್ತೆಗಳು ವಿವಿಧ ಹಿನ್ನೆಲೆಯಲ್ಲಿ ಬರೆಸಲ್ಪಟ್ಟಿರ್ತಕ್ಕಂಥದ್ದು, ಬರಹಗಾರರ ಒಂದು ದೃಷ್ಟಿಕೋನ ಯಾಕಿರಬಹುದು ಅನ್ನುವಂಥದ್ದು, ಆ ಎಲ್ಲಾ ಹಿನ್ನೆಲೆಗಳನ್ನ ಮೊದಲನೆಯ ಒಂದು ಅಧ್ಯಯನದ ದಿವಸದಲ್ಲಿ ನಾವು ಅದನ್ನ ಧ್ಯಾನಿಸಿದೆವು. ಈ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಯೆಹೆಜ್ಕೇಲ 1ನೇ ಅಧ್ಯಾಯ, ಯೆಹೆಜ್ಕೇಲ 1ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಪ್ರತಿ ಒಂದೊಂದು ಸುವಾರ್ತೆಗೂ ಒಂದು ಹಿನ್ನೆಲೆ. ಯಾಕೆ ಮತ್ತಾಯನು ಯೇಸು ಕ್ರಿಸ್ತನನ್ನ ಸಿಂಹದಂತೆ ಪರಿಚಯ ಮಾಡಿದನು, ಮಾರ್ಕನು ಯೇಸು ಕ್ರಿಸ್ತನನ್ನ ಹೋರಿಯಂತೆ ಪರಿಚಯ ಮಾಡಿದನು. ಸಿಂಹ ಅನ್ನುವಾಗ ಅರಸ, ರಾಜ, ಆಳುವವನು, ಅಭಿಷೇಕಿಸಲ್ಪಟ್ಟವನು, ಮಹಿಮೆಯಲ್ಲಿ ಇರುವಂತವನು. ಮಾರ್ಕ ಹೋರಿ ಅಂದ್ರೆ ಸೇವೆ. ಲೂಕ ನೋಡುವಾಗ ಅದು ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಂತವನು. ಹಾಗೆ ಯೋಹಾನನ ಬರೆದ ಸುವಾರ್ತೆಯನ್ನು ಗಮನಿಸುವಾಗ, ಯೋಹಾನನು ಬರೆಯುವಾಗ ಯೇಸು ಕ್ರಿಸ್ತನ ದೈವತ್ವವನ್ನ ಆತನ ಎತ್ತಿ ಹಿಡಿದು ಆತನು ಅದಕ್ಕೆ ಅತಿ ಎತ್ತರವಾದಂಥ ಮಹತ್ವವನ್ನು ಕೊಟ್ಟು ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಗರುಡ ಪಕ್ಷಿ, ಇದನ್ನೇ ಛಾಯಾರೂಪವಾಗಿ ಯೆಹೆಜ್ಕೇಲ ಬರೆದ ಪುಸ್ತಕ. ಅಲ್ಲಿ 4 ಜೀವಿಗಳ ಮುಖವು ಒಂದು ಸಿಂಹದಂತೆ, ಒಂದು ಹೋರಿಯಂತೆ, ಒಂದು ಸಿಂಹ, ಒಂದು ಹೋರಿ, ಒಂದು ಮನುಷ್ಯ, ಒಂದು ಗರುಡ ಪಕ್ಷಿ ಬರೆದಂಥದ್ದನ್ನ ಹೊಸ ಒಡಂಬಡಿಕೆಯಲ್ಲಿ ಅದು ಪರಿಪೂರ್ಣವಾದಂಥದ್ದನ್ನ ಸುವಾರ್ತೆಗಳ ಮುಖಾಂತರ ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಕೆಲವೊಂದು ನಾನು ಮ್ಯಾನೇಜು ಮಾಡಬೇಕು, ಮಾತಾಡ್ತಾ ಇದು ಆನ್ಲೈನು, ಹಾಗಾಗಿ ಸ್ವಲ್ಪ ಒಂದೊಂದ್ಸತಿ 2 ಸತಿ ರಿಪೀಟ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಇಡೀ ಹೊಸ ಒಡಂಬಡಿಕೆಯಲ್ಲಿ ಅಪಾರ ನಿಧಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ ಅಥವಾ ಸುವಾರ್ತೆ. ಯೇಸು ಕ್ರಿಸ್ತನ ಆ ದೈವತ್ವವನ್ನ ತಿಳಿಸುವಂಥದ್ದು, ತ್ರಯೇಕತ್ವದಿಂದ ಕೂಡಿರ್ತಕ್ಕಂಥ, 2ನೇ ತ್ರಯೇಕತ್ವದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ದೈವತ್ವ ಅಂದ್ರೆ ಆತನು ದೇವರಾಗಿದ್ದರೂ ಕೂಡ ಆತನು ಹೇಗೆ ರಕ್ತ ಮಾಂಸಧಾರೆಯಾಗಿ ನರಾವತಾರವನ್ನ ಎತ್ತಿದನು. ಹೌ ಎ ಫುಲ್ಲಿ ಗಾಡ್ ಬಿಕೇಮ್ ಫುಲ್ಲಿ ಹ್ಯೂಮನ್. He was fully God and he was fully human. ಇದನ್ನ ಆತನು ಅಲ್ಲಿ ಬಹು ಪ್ರಾಮುಖ್ಯವಾಗಿ ಒತ್ತು ಕೊಟ್ಟು ಯೇಸು ಕ್ರಿಸ್ತನ ದೈವತ್ವವನ್ನ ತಿಳಿಸ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೇವೆ. ಈ ಮೊದಲನೆಯ ಸೆಷನ್ ಹಿನ್ನೆಲೆಯಲ್ಲಿ ಇನ್ನಷ್ಟು ಸ್ವಲ್ಪ ನಿಮಗೆ ಹಿನ್ನೆಲೆಯನ್ನು ಸೇರಿಸುವುದಕ್ಕೆ, ಕೂಡಿಸುವುದಕ್ಕೆ, ಹಾಗೆ ಅಲ್ಲಿಂದ ಇವತ್ತು ನಮ್ಮ ಮುಖ್ಯ ಪ್ರಸ್ತಾಪ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 14 ವಚನಗಳನ್ನ ನಾನು ನಿಮ್ಮ ಮುಂದೆ ಸ್ವಲ್ಪ ನಮ್ಮೆಲ್ಲರ ಆತ್ಮಿಕ ಅಭಿವೃದ್ಧಿಗೋಸ್ಕರ
ನಿಮಗೆ ನಾನು ಪ್ರಕಟಿಸಲು ತಿಳಿಯಪಡಿಸಲು ಇಚ್ಛಯಿಸ್ತೇನೆ. ಇದು ಇವತ್ತಿನ ಸಂಜೆಯ ಒಂದು ಪ್ರಸ್ತಾಪ ಮುಖ್ಯ ಪ್ರಸ್ತಾಪ. ಹಿನ್ನೆಲೆಯನ್ನ ಮುಂದುವರಿಸಿಕೊಂಡು ಬರುವಂತದ್ದು ಫಸ್ಟ್ ಸೆಷನ್ ವಾಟ್ ಐ ಕವರ್ಡ್ ಇನ್ ದಿ ಇಂಟ್ರೊಡಕ್ಷನ್ ಆಫ್ ಜಾನ್ ಗಾಸ್ಪೆಲ್, ಅದರ ಕಂಟಿನ್ಯೂಯೇಷನ್ ಇನ್ನೊಂದು ಸ್ವಲ್ಪ. ಇಲ್ಲಿ ನೋಡುವಾಗ ಯೋಹಾನನು ಈ ಸುವಾರ್ತೆಯನ್ನ ಬರೆದಂಥದ್ದು ನಿಮಗೆಲ್ರಿಗೂ ಈಗಾಗಲೇ ಗೊತ್ತಾದ ಹಾಗೆ ಯೋಹಾನನು ಬರೆದಂಥದ್ದು ಸಮಾನಾಂತರವಾದಂಥ ಸುವಾರ್ತೆಗಳಲ್ಲಿ, ಅಂದರೆ ಮತ್ತಾಯ, ಮಾರ್ಕ, ಲೂಕ, ಈ ಮೂರನ್ನು ನಾವು ಸಮಾನಾಂತರವಾದಂಥ ಸುವಾರ್ತೆಗಳೆಂಬುದಾಗಿ ಆ ಆಧ್ಯಾತ್ಮಿಕ ತಜ್ಞರು ಅದನ್ನ ಆ ರೀತಿ ಕರೆದಿದ್ದಾರೆ. ಇನ್ ಇಂಗ್ಲಿಷ್ ಇಟ್ ಈಸ್ ಕಾಲ್ಡ್ ಆಸ್ ಸಿನಾಪ್ಟಿಕ್ ಗಾಸ್ಪೆಲ್. Synoptic gospel means different writers giving the same interpretations, same meaning, reflecting the same content. That is called as synoptic. ಅದಕ್ಕೋಸ್ಕರವೇ ಇಂಗ್ಲಿಷ್ನಲ್ಲೂ ನಾವು ನೋಡುವಾಗ ಸಿನಾನಿಮಸ್ ವರ್ಡ್ಸ್ ಅಂತಲೂ ನಾವು ಹೇಳ್ತೇವೆ. ಒಂದೇ ಅರ್ಥವನ್ನು ಕೊಡುವಂತ ವಿವಿಧ ಪದಗಳು, ಹಾಗೆ ಒಂದೇ ಸಾಮ್ಯ, ಒಂದೇ ಕತೆ, ಒಂದೇ ದೇವರ ಜೀವನ, ಪ್ರತಿಯೊಂದೊಂದನ್ನು ಮತ್ತಾಯನು ಒಂದು ರೀತಿ ಬರೆದಂಥದ್ದು, ಮಾರ್ಕನು ಇನ್ನೊಂದು ರೀತಿ ಬರೆದಂಥದ್ದು, ಲೂಕನು ಬರೆದಂಥದ್ದು. ಈ ಮೂರು ಸುವಾರ್ತೆಗಳಲ್ಲಿ ಯೋಹಾನನು ಅನ್ನುವಂಥ ಪದ 20 ಸಾರಿ ನಾವು ಗಮನಿಸ್ತೇವೆ. ಈ ಯೋಹಾನನು ಅನ್ನುವಂಥದ್ದನ್ನ ನಾವು 20 ಸಾರಿ ಗಮನಿಸ್ತೇವೆ. ಆದ್ರೆ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಒಂದು ಆಶ್ಚರ್ಯ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಿಷಯ ಏನಂದ್ರೆ, ಈ ಬರಹಗಾರನು ಯೋಹಾನನು ತನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನ ದೈವತ್ವವನ್ನ ಬರೆಯುವಾಗ ಒಂದು ಬಾರಿಯೂ ಕೂಡ ಅದನ್ನ ಪ್ರಸ್ತಾಪ ಆಗದೆ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. About 20 times it has been mentioned. John has been mentioned repeatedly 20 times in the synoptic gospel. Unlike in John gospel, not even once it has been mentioned. ಹಾಗೆ ಸ್ವಲ್ಪ ನಾವು ನೋಡುವಾಗ ಈ ಯೋಹಾನನು ವಿವಿಧ ರೀತಿಯಲ್ಲಿ ನಾವು ಅವನನ್ನ ಕಂಡುಕೊಳ್ಳಬಹುದು. ವಾಕ್ಯಗಳಲ್ಲಿ, ಸುವಾರ್ತೆಗಳಲ್ಲಿ ಈತನನ್ನ ಯೇಸು ಕ್ರಿಸ್ತನ ಅತಿ ಪ್ರಿಯನಾದ ಶಿಷ್ಯನು. ಯೇಸು ಕ್ರಿಸ್ತನು 12 ಶಿಷ್ಯರನ್ನ ಆದುಕೊಳ್ಳುವಾಗ ಈತನು 4ನೇಯವನು. ಮೊದಲನೆಯವನು ಪೇತ್ರ, ಅವನ ತಮ್ಮನಾದಂಥ ಆಂದ್ರೇಯ, ಆಮೇಲೆ ಜೆಬೆದಾಯನ ಮಕ್ಕಳಾದಂಥ ಯಾಕೋಬನ ಹದಿಹರೆಯದ ತಮ್ಮನಾದಂಥ ಈ ಯೋಹಾನನ ಶಿಷ್ಯನು ಎಂಬುದಾಗಿ ನಾವು ಗುರುತು ಹಿಡಿಯಬಹುದು. ಎರಡನೇದು, ಈ ಯಾಕೋಬ ಹಾಗೂ ಯೋಹಾನನನ್ನ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವ ಹಾಗೆ ಗುಡುಗಿನ ಮರಿಗಳು ಎಂಬುದಾಗಿಯೂ ಕೂಡ ಕರೆಸಲ್ಪಟ್ಟಿರ್ತಕ್ಕಂಥದ್ದನ್ನ ನೋಡ್ತೇವೆ. ಬೋವನೆರ್ಚಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿದೆ, ಅಂದ್ರೆ ಗುಡುಗಿನ ಮರಿಗಳು. ದೇ ಆರ್ ವೆರಿ ಪವರ್ಫುಲ್. ಮಾರ್ಕ್ 17. ಹಾಗೆ ನಾವು ನೋಡುವಾಗ ಆತನನ್ನ ಪ್ರಕಾಶಿಸುವ ಬೆಳಕೆಂದು ಪ್ರಸ್ತಾಪ ಆಗಿರುವಂಥದ್ದನ್ನ ನೋಡ್ತೇವೆ. ಹಾಗೂ ಆತನನ್ನ ಪ್ರೀತಿಯ ಅಪೋಸ್ತಲನೆಂದು ಕೂಡ ಸಂಬೋಧಿಸಿರ್ತಕ್ಕಂಥದ್ದೆಂಬುದಾಗಿ ನಾವು ಗಮನಿಸಬಹುದು. ಹಾಗೂ ಈತನ ತಂದೆ ಜೆಬೆದಾಯನು, ಇವನ ಅಣ್ಣ ಯಾಕೋಬನು. ಇವನ ತಾಯಿ ಯಾರೆಂಬುದಾಗಿ ನೇರವಾಗಿ ಎಲ್ಲೂ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನೇಕ ತಜ್ಞರ ಒಂದು ಅಭಿಪ್ರಾಯದಂತೆ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ ಈಕೆ ತಾಯಿ ಮರಿಯಳು, ಯೇಸು ಕ್ರಿಸ್ತನ ತಾಯಿ ಮರಿಯಳ ತಂಗಿ ಸಲೋಮಿ ಎಂಬುದಾಗಿ ತಜ್ಞರು ಕೆಲವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅಂದರೆ ಯೋಹಾನನು ಕೂಡ ಯೇಸು ಕ್ರಿಸ್ತನಿಗೆ ಬಹಳ ಹತ್ತಿರ ಸಂಬಂಧಿ ಎಂಬುದಾಗಿ ಕೆಲವು ತಜ್ಞರ ಒಂದು ಅಭಿಪ್ರಾಯ, ಕೆಲವರ ಒಂದು ಅಭಿಪ್ರಾಯ. ಈತನನ್ನ ಪ್ರೀತಿಯ ಅಪೋಸ್ತಲನು ಎಂಬುದಾಗಿ
ಕರೆಯುವುದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಪ್ರೀತಿಯ ಅಪೊಸ್ತಲನು ಎಂಬುದಾಗಿ ಕರೆಯುವುದಕ್ಕೆ ಪ್ರಾಮುಖ್ಯವಾದಂಥ ಕಾರಣ 80 ಸಾರಿ ಆತನು ಯೋಹಾನನು ಬರೆದ ಸುವಾರ್ತೆ ಹಾಗೂ 1 ಯೋಹಾನ, 2 ಯೋಹಾನ, 3 ಯೋಹಾನ ಇಷ್ಟು 4 ಆತನು ಒಂದು ಸುವಾರ್ತೆ 3 ಪತ್ರಿಕೆಗಳನ್ನ ಬರೆಯುವಾಗ ಸುಮಾರು 80 ಸಾರಿ ಆತನು ಪ್ರೀತಿ 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 ಎಂಬುದಾಗಿ ಉಪಯೋಗಿಸಿರುವಂಥದ್ದನ್ನ ನಾವು ನೋಡಬಹುದು. ಪ್ರಕಟಣೆಯನ್ನ ಬರೆಯುವಾಗ ಅಲ್ಲಿ ಇಲ್ಲ, ಯಾಕಂದ್ರೆ ಪ್ರಕಟಣೆ ಅದು ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನ ರೂಪವಾಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಹಾಗೂ ಎರಡನೇದು ಆತನು ಬರೆಯುವಾಗ ಆತನು ಯೇಸು ಕ್ರಿಸ್ತನ ಬಹಳ ಹತ್ತಿರವಾದಂಥ ಆತನು ಶಿಷ್ಯನಾದದ್ದರಿಂದ ನಿಕಟವಾದಂಥ ಒಂದು ಸಂಬಂಧವನ್ನು ತನ್ನ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನೊಟ್ಟಿಗೆ ಆತ್ಮಿಕ ತಂದೆಯೊಟ್ಟಿಗೆ ಇಟ್ಟುಕೊಂಡಿರುವಾಗ ಆತನು ಹೀರಿಕೊಂಡಂಥದ್ದು ತನ್ನ ರಕ್ಷಕನಿಂದ ಎಂಬುದಾಗಿ ಕೇಳುವಾಗ ಒಂದು ಪ್ರೀತಿ, ಎರಡನೇದು ಸತ್ಯ ಹಾಗೂ ಮೂರನೇದು ನಂಬಿರಿ. ಈ ಹಿನ್ನೆಲೆಯಲ್ಲಿ 45 ಸಾರಿ ಆತನು ಸತ್ಯ 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 ಅನ್ನುವಂಥ ಪದಬಳಿಕೆಯನ್ನ ಮಾಡಿರುವಂಥದ್ದನ್ನ ಗಮನಿಸಬಹುದು. ಆ 45 ಬಾರಿಯಲ್ಲಿ 25 ಸಾರಿ ಸುವಾರ್ತೆಗಳಲ್ಲಿ ಆತನು ಅದನ್ನ ಪ್ರಕಟಿಸಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ 25 ಸಾರಿ ಅದನ್ನ ಉಪಯೋಗಿಸಿದ್ದಾನೆ. ಹಾಗೂ 20 ಸಾರಿ ಪತ್ರಿಕೆಗಳಲ್ಲಿ ಅಂದ್ರೆ 1 ಯೋಹಾನ, 2 ಯೋಹಾನ, 3 ಯೋಹಾನಗಳಲ್ಲಿ ಆತನು ಉಪಯೋಗಿಸಿರುವಂಥದ್ದನ್ನ ಗಮನಿಸಬಹುದು. ಹಾಗೂ ನಂಬಿರಿ ಅನ್ನುವಂಥ ಒಂದು ಪದವನ್ನ 100 ಸಾರಿ ಆತನು ಸುವಾರ್ತೆಯಲ್ಲಿ ಉಪಯೋಗಿಸಿರುವಂಥದ್ದನ್ನ ಗಮನಿಸಬಹುದು. ಏನು ಇದರಿಂದ ಏನ್ರಿ ನಮಗ್ ಪ್ರಯೋಜನ? ಈ ಅಂಕೆಗಳನ್ನು ಕಟ್ಕೊಂಡು ನಾವು ಏನ್ರಿ ಮಾಡಬೇಕು? ನಮ್ಗೇನ್ರಿ ಆಧ್ಯಾತ್ಮಿಕ ಜೀವನಕ್ಕೆ ಇದು ಪ್ರಯೋಜನ ಎಂಬುದಾಗಿ ಪ್ರಶ್ನೆ ಬರುವುದಾಗಿದ್ರೆ, ಯಾಕೆ ನನಗೂ ಅದು ಬಂತು. ಇಲ್ಲಿ ಬರೆಯುವಾಗ ಪ್ರಾಮುಖ್ಯವಾಗಿ ನೋಡುವಾಗ ಆತನು ಬಹಳ ಒಂದು ಒತ್ತನ್ನ ಕೊಡ್ತಾ ಇರತಕ್ಕಂಥದ್ದು, ಇಂಪಾರ್ಟೆನ್ಸ್, ಪ್ರಧಾನತೆಯನ್ನ ಕೊಡ್ತಾ ಇರತಕ್ಕಂಥದ್ದು ಈ ಪ್ರೀತಿ, ಸತ್ಯ, ನಂಬಿರಿ ಅನ್ನುವಂಥ ಪದಗಳಿಗೆ, ಅದರಲ್ಲಿರ್ತಕ್ಕಂಥ ಒಂದು ನಂಬಿಕೆಯ ಜೀವನಗಳಿಗೆ ಬಹಳಷ್ಟು ಆದ್ಯತೆಯನ್ನು ಒತ್ತು ಕೊಡುವಂಥದ್ದನ್ನ ಗಮನಿಸ್ತಾ ಇದ್ದೇನೆ. ಹಾಗಾಗಿ ಯೇಸು ಕ್ರಿಸ್ತನನ್ನ ಆತನು ಆತ್ಮೀಕ ತಂದೆಯಾಗಿ ರಕ್ಷಕನಾಗಿ ಆತನೊಟ್ಟಿಗೆ ಜೀವಿಸಿದಾಗ ಯೇಸು ಕ್ರಿಸ್ತನಿಂದ ಆತನು ಹೀರಿಕೊಂಡಂಥದ್ದು, ಆತನು ಕಂಡುಕೊಂಡಂಥದ್ದು, ಆತನು ಅನುಭವಿಸಿದಂಥದ್ದು ಪ್ರೀತಿ ಪ್ರೀತಿ ಪ್ರೀತಿ. ಎರಡನೇದು ಆತನಿಗೆ ಚೆನ್ನಾಗಿ ಅರಿವಾದಂಥದ್ದು ಈತನೇ ಸತ್ಯನಾದಂಥ ದೇವರು, ಈತನೇ ಸತ್ಯವು. ಅದಕ್ಕೋಸ್ಕರವೇ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾನೇ ಮಾರ್ಗವು ಸತ್ಯವು ಜೀವವು. ಸತ್ಯ, ಹಿ ನ್ಯೂ ವೆರಿ ವೆಲ್, ಹಿ ವಾಸ್ ರೆಸ್ಟ್ ಅಶ್ಯೂರ್ಡ್. ನಾವು ನಮ್ಮ ಕೆಲಸದ ವೃತ್ತಿ ಜೀವನದ ಭಾಷೆಗಳಲ್ಲಿ ಕೆಲವೊಂದು ಮಾತನಾಡುವಾಗ, ಸ್ನೇಹಿತರೊಟ್ಟಿಗಾಗ್ಲಿ, ಸಹೋದ್ಯೋಗಿಗಳೊಟ್ಟಿಗಾಗ್ಲಿ, ಬೇರೆಯವರೊಟ್ಟಿಗೆ ಮಾತಾಡುವಾಗ ಒಂದನ್ನ ಖಚಿತಪಡಿಸ್ಬೇಕಾದ್ರೆ ಎಸ್ ಐ ಆಮ್ 101% ಶೋರ್ ಎಂಬುದಾಗಿ ಹೇಳ್ತೇವೆ. ಹಾಗೆ ಯೋಹಾನನಿಗೆ 101% ಬಹಳಷ್ಟು ಖಚಿತವಾದಂಥದ್ದೇನೆಂದ್ರೆ, ಈ ನರಮನುಷ್ಯನಾಗಿ ಬಂದಂಥವನು, ದೇವರಾಗಿದ್ದಂಥವನು, ಸೃಷ್ಟಿಕರ್ತನಾಗಿರ್ತಕ್ಕಂಥವನು, ವಾಕ್ಯವಾಗಿರ್ತಕ್ಕಂಥವನು, ಆತನು ನರಾವತಾರವನ್ನ ಎತ್ತಿದಂಥ ದೇವರು, ಈತನು ನಿಜವಾಗಲೂ ಈತನು ಸತ್ಯನಾದಂಥ ದೇವರು. ಈತನಲ್ಲಿ ಸತ್ಯ ಇದೆ. ಆದುದರಿಂದ ಆತನು 100 ಸಾರಿ ಉಪಯೋಗಿಸಿರುವಂಥದ್ದು ನಂಬಿರಿ, ಬಿಲೀವ್. ಈ ಮೂರನ್ನ ಅವನು ಬಹಳಷ್ಟು ಆತನು ಗ್ರಹಿಸಿದಂಥದ್ದು. ಇಡೀ ಸತ್ಯವೇದದಲ್ಲಿ ಅನೇಕ ತಜ್ಞರ ಒಂದು ಅಭಿಪ್ರಾಯ, ದ ಗ್ರೇಟೆಸ್ಟ್ ಚಾಪ್ಟರ್ ಎವರ್ ರಿಟನ್ ಅಂಡ್ ಟೋಲ್ಡ್ ಈಸ್ 17th ಚಾಪ್ಟರ್ ಆಫ್ ಜಾನ್ಸ್ ಗಾಸ್ಪೆಲ್.
ಇಡೀ ಸತ್ಯವೇದದ 66 ಪುಸ್ತಕಗಳಲ್ಲಿ ಸಂಗ್ರಹಣೆ ಆದಂತ 66 ಪುಸ್ತಕಗಳಲ್ಲಿ ಅತಿ ಶ್ರೇಷ್ಠವಾದಂತ, ಅತಿಶಯವಾದಂತ, ಪ್ರಭಾವ ಭರಿತದಿಂದ ಕೂಡಿರ್ತಕ್ಕಂಥ ಮನುಷ್ಯರ ಹೃದಯಗಳಲ್ಲಿ ಸತ್ಯ ದೇವರ ಬಗ್ಗೆ ಅನೇಕ ಸತ್ಯಾರ್ಥಗಳನ್ನ ಅಲುಗುನೆಟ್ಟಂತಾಗುವಂತೆ ಮಾಡುವಂತ ಅತಿ ಶ್ರೇಷ್ಠವಾದಂತ, ಅಪಾರವಾದಂತ ನಿಧಿಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕ ಯಾವುದು ಎಂಬುದಾಗಿ ಯಾರಾದರಿಗೆ ಪ್ರಶ್ನೆ ಬರುವುದಾಗಿದ್ದರೆ, ಕೇಳುವುದಾಗಿದ್ದರೆ, ತಜ್ಞರ ಅಭಿಪ್ರಾಯ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಭಿಪ್ರಾಯ, ಅದು ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ. The greatest chapter which was written in the form of the greatest prayer ever prayed by any human on this earth. This human one who prayed was none other than divine God himself. ಈ 17ನೇ ಅಧ್ಯಾಯ ಅತಿ ಶ್ರೇಷ್ಠವಾದಂತ ಅಧ್ಯಾಯ ಪ್ರಾರ್ಥನೆಯೊಂದಿಗೆ ಒಳಗೊಂಡಿರ್ತಕ್ಕಂಥದ್ದು, ಪ್ರಾರ್ಥಿಸಿರುವಂಥದ್ದು ಇಡೀ ಪ್ರಪಂಚದಲ್ಲಿ ಇದುವರೆಗೂ ಅದು ಆಗಿರ್ತಕ್ಕಂಥ 17ನೇ ಅಧ್ಯಾಯ ಯೇಸು ಕ್ರಿಸ್ತನ ಪ್ರಾರ್ಥನೆ. ದ ಗ್ರೇಟೆಸ್ಟ್ ಪ್ರೇಯರ್ ಪ್ರೇಡ್ ಇಸ್ ಜೀಸಸ್ ಕ್ರೈಸ್ಟ್. ವ್ಯತಿರಿಕ್ತವಾಗಿ this greatest prayer prayed by God had a great death. Greatest prayer was also prayed by another man called ಬಿಳಾಮನು. ಬಿಳಾಮನು ಕೂಡ ಬಹಳ ಅತಿ ಶ್ರೇಷ್ಠವಾದಂತ ಪ್ರಾರ್ಥನೆಯನ್ನ ಮಾಡಿದನು ಇಸ್ರಾಯೇಲ್ರನ್ನ ರಕ್ಷಿಸುವುದಕ್ಕೋಸ್ಕರ. ಬಟ್ he ended up with a worst death. ಹಣದ ಭ್ರಾಂತಿಯಿಂದ ತನ್ನ ಪ್ರಾಣವನ್ನೇ ಕಳ್ಕೊಂಡಿರಲಿ. ಅದು ನನ್ನ ವಿಷಯವಲ್ಲ. ಈಗ ನಾನು ನಿಮಗೆ ಕ್ರಮೇಣವಾಗಿ ಹಿನ್ನೆಲೆಯಿಂದ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ ಅಲ್ಲಿಗೆ ನಾನು ನಿಮ್ಮನ್ನ ಪ್ರಯಾಣಿಸುತ್ತಾ ಇದ್ದೇನೆ. ಮುಖ್ಯ ಉದ್ದೇಶ ಇಲ್ಲಿ ಯೋಹಾನನು ಯೇಸು ಕ್ರಿಸ್ತನು ಆತನು ದೈವತ್ವದಿಂದ ಕೂಡಿರ್ತಕ್ಕಂಥವನು. ಆತನು ದಿಢೀರ್ನೆ ಬಂದಂತ ದೇವರಲ್ಲ, ದಿಢೀರ್ನೆ ಉದ್ಭವಿಸಿದಂತ ದೇವರಲ್ಲ. ಆತನು ಆದಿಯಿಂದಲೂ ಇದ್ದಂಥವನು. ಆತನು 2000 ವರ್ಷಗಳ ಹಿಂದೆ ನಮ್ಮ ಅನಿಸಿಕೆಗೆ ತಕ್ಕಂತೆ ಆತನು ಮನುಷ್ಯನಾಗಿ ಹುಟ್ಟಿದರು. ಅಂದು ಯೋಹಾನನು ಬರೆಯುವಾಗ ಆಗ ಆತನು ಮರಿಯಳ ಗರ್ಭದಲ್ಲಿ ಹುಟ್ಟಿದರೂ ಕೂಡ ಆತನು ಯೇಸು ಕ್ರಿಸ್ತನ ದೈವತ್ವವನ್ನ ಆ ಒಂದು ಮನುಷ್ಯನಲ್ಲಿ ತೋರಿಸುವುದಕ್ಕೋಸ್ಕರ, ಪ್ರಕಟಿಸುವುದಕ್ಕೋಸ್ಕರ ಆತನು ಪ್ರಾರಂಭಿಸ್ತಾ ಇರತಕ್ಕಂಥದ್ದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಇಲ್ಲಿಂದ ಆತನು ಆತನು ಅಲ್ಲಿ ಮುಖ್ಯ ವಿಷಯವನ್ನ ತರುತ್ತಾ ಇರತಕ್ಕಂಥದ್ದು, ಈ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಮ್ಮಂತೆ ರಕ್ತ ಮಾಂಸಧಾರಿಯಾಗಿರ್ತಕ್ಕಂಥ ದೇವರು, ಈತನು ಆದಿಯಿಂದಲೂ ಇದ್ದಂಥವನು ಅನ್ನುವಂಥದ್ದನ್ನ ಅದರೊಂದಿಗೆ ಆತನು ಪ್ರಾರಂಭಿಸುವಂಥದ್ದನ್ನ ಗಮನಿಸ್ತಾ ಇದ್ದೇನೆ. He is not a ready-made God. ಆತನು ಮೊದಲಿಂದಲೂ ಇದ್ದಂಥವನು. ಇಡೀ ಯೋಹಾನನ ಬರೆದ ಸುವಾರ್ತೆಯನ್ನ ನಾವು ಗಮನಿಸುವಾಗ ಆತನು ದೈವತ್ವವನ್ನ ತಿಳಿಸ್ತಾ ಇದ್ದಾನೆ. ಇಂಥವನು ನರಾವತಾರವನ್ನ ಎತ್ತಿದನು. ಅಂದ್ರೆ ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿದೆ, he became flesh. ಆತನು ರಕ್ತ ಮಾಂಸಧಾರಿಯಾಗಿ ಆತನು ಜನಿಸಿ ನಮ್ಮ ಮಧ್ಯೆ ವಾಸಿಸಿದನು. he is explaining, ಎರಡನೇದು ಬಹು ಪ್ರಾಮುಖ್ಯವಾಗಿ ಆತನು ಹೇಳ್ತಾ ಇರ್ತಕ್ಕಂಥದ್ದು, ಇಂಥ ನಿತ್ಯನಾದಂಥ ತಂದೆ, ಇಂಥ ದೈವತ್ವದಿಂದ ಕೂಡಿರ್ತಕ್ಕಂಥ ದೇವರು ಸಂಪೂರ್ಣವಾಗಿ ಮನುಷ್ಯನಾಗಿರುವಂಥದ್ದನ್ನ ಆತನು 3.5 ವರ್ಷ ತನ್ನ ಗುರುವಿನೊಟ್ಟಿಗಿದ್ದಂಥ ಸಂಬಂಧದಿಂದ ಹೀರಿಕೊಂಡಂಥದ್ದನ್ನ ಆತನು ಮುಖ್ಯವಾಗಿ ಅಲ್ಲಿ ಉಲ್ಲೇಖಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ನಿತ್ಯನಾದಂಥ ತಂದೆ ಆತನು ನರಾವತಾರವನ್ನ ಎತ್ತಿದನು. ಇದೇ ನಮ್ಮ ನಂಬಿಕೆಗೆ ಆಧಾರ. ಇದು ನಮ್ಮ ನಂಬಿಕೆಗೆ ಆಧಾರ. ಇದು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇರಬೇಕಾಗಿರ್ತಕ್ಕಂಥ ನಂಬಿಕೆಯ ಅಸ್ಥಿವಾರ. ಇಂಥ ಒಂದು ನಂಬಿಕೆಯ ಅಸ್ಥಿವಾರದ ಮೇಲೆ ನನ್ನ ಮತ್ತು ನಿಮ್ಮ ರಕ್ಷಣೆ ಆಧಾರವಾಗಿರಬೇಕು. ಯಾವ ಅದ್ಭುತದಿಂದಾಗಲಿ,
ಯಾವ ಕಾಯಿಲೆ ವಾಸಿಗಳಿಂದ ಆಗಲಿ, ಯಾವುದೇ ಒಂದು ಉಪಕಾರಗಳಿಂದ ಆಗಲಿ, ಭೌತಿಕವಾದಂತ ಒಂದು ಉಪಕಾರಗಳಿಂದಾಗಲಿ ಆಗಿರದೆ, ಇಂಥ ಒಂದು ಅಸ್ತಿವಾರದ ಮೇಲೆ ನಿಮ್ಮ ನಂಬಿಕೆ ಆಧಾರವಾಗಿರಬೇಕು. ಇಂಥ ಒಂದು ಅಸ್ತಿವಾರದ ಮೇಲೆ ನಿಮ್ಮ ನಂಬಿಕೆ ಆಧಾರವಾಗಿರಬೇಕು. 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 ಏನದು? ಯೇಸು ಕ್ರಿಸ್ತನು, ಆತನು ಆದಿಯಿಂದಲೂ ಇದ್ದಂಥವನು. ಆತನು ನರಾವತಾರವನ್ನ ಎತ್ತಿದನು. ಆತನು ನರಾವತಾರವನ್ನ ಎತ್ತಿದನು. ಆದುದರಿಂದ ನೀವು ಯೋಹಾನನ ಬರೆದ ಸುವಾರ್ತೆಯನ್ನ ಗಮನಿಸುವಾಗ, ಆತನು ಯೇಸು ಕ್ರಿಸ್ತನ ಜನನವನ್ನಾಗಲಿ, ಯೇಸು ಕ್ರಿಸ್ತನ ಜೀವನವನ್ನಾಗಲಿ, ಯೇಸು ಕ್ರಿಸ್ತನ ಅನೇಕ ಅದ್ಭುತ ಕಾರ್ಯಗಳನ್ನಾಗಲಿ, ಮಹತ್ ಕಾರ್ಯಗಳನ್ನಾಗಲಿ, ಸಾಮ್ಯಗಳನ್ನಾಗಲಿ ಯಾವುದನ್ನೂ ಆತನು ಒತ್ತು ಕೊಡದೆ, ಕೇವಲ ಆ ಯೆಹೆಜ್ಕೇಲ ಪುಸ್ತಕದಲ್ಲಿ, ಪ್ರವಾದನೆ ಗ್ರಂಥದಲ್ಲಿ ಬರೆದಂತ ರೀತಿಯಲ್ಲಿ ಅದನ್ನ ಪೂರೈಸುವುದಕ್ಕೋಸ್ಕರ ಆ ದೈವತ್ವವನ್ನೇ ಹಿಡಿದು ಬರೆಯುತ್ತಾ ಇರತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. He is only focusing on the divinity of Lord Jesus Christ. ಸಮಾನಾಂತರವಾದಂಥ ಸುವಾರ್ತೆಗಳು ಮತ್ತಾಯ, ಮಾರ್ಕ, ಲೂಕ, ಆತನ ಜನನ, ಆತನ ಜೀವನ, ಆತನ ಸೇವೆ, ಆತನ ಅದ್ಭುತ ಕಾರ್ಯಗಳು, ಅನೇಕರನ್ನ ಕಾಯಿಲೆಯಿಂದ ಬಿಡಿಸುವಂಥದ್ದು, ಅನೇಕರನ್ನ ರೋಗಗಳಿಂದ ಬಿಡಿಸುವಂಥದ್ದು, ಅನೇಕರನ್ನ ಕಷ್ಟಗಳಿಂದ ಬಿಡಿಸುವಂಥದ್ದು, ಆತನು ಪ್ರಕಾಶ ರೂಪವಾಗಿ ರೂಪಾಂತರವನ್ನ ಹೊಂದಿದಂಥದ್ದು, ಹೀಗೆ ಆತನ ದಿವ್ಯಾರೋಹಣ, ಯಾವುದು ಗೆತ್ಸೆಮನೆ ತೋಟ, ಯಾವುದಕ್ಕೂ ಆತನು ಅಲ್ಲಿ ನಾವು ನೋಡುವುದಾದರೆ, ಇಲ್ಲಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯಾವುದನ್ನು ನಾವು ನೋಡುವುದಿಲ್ಲ. ಕೇವಲ he is only focused about highlighting the divinity of Lord Jesus Christ. ಯೇಸು ಕ್ರಿಸ್ತನ ದೈವತ್ವವನ್ನು ಮಾತ್ರ ಅತಿ ಎತ್ತರವಾದಂತ ಶಿಖರದಲ್ಲಿ ಆತನನ್ನ ಇಟ್ಟು ನಾನು ಮಹಿಮೆ ಪಡಿಸಬೇಕು, ಲೋಕದವರಿಗೆ ಪರಿಚಯ ಮಾಡಬೇಕು. ಇವನೇ ಆ ದೇವರು, ಇವನು ನಿತ್ಯನಾದಂತ ದೇವರು, ಇವನು ಆದಿಯಿಂದಲೂ ಇದ್ದಂಥವನು, ಈತನೇ ಆದಿಯು ಅಂತ್ಯವು, ಈತನೇ ಮೊದಲನೆಯವನು, ಈತನೇ ಕಡೆಯವನು, ಈತನೇ ಸೃಷ್ಟಿಕರ್ತನು, ಈತನೇ ಆ ಶಬ್ದವಾಗಿದ್ದಂಥವನು, ಈತನೇ ಆ ಸ್ವರವಾಗಿರ್ತಕ್ಕಂಥವನು, ಈತನೇ ಆ ಜನರೊಟ್ಟಿಗೆ, ತನ್ನ ಇಸ್ರಾಯೇಲ್ರೊಟ್ಟಿಗೆ ಇರುವಾತನಾಗಿ ಮಾತನಾಡಿದಂಥವನು, ಇವತ್ತು ಮನುಷ್ಯನಾಗಿ, ಸಂಪೂರ್ಣವಾಗಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ ಅನ್ನುವಂಥದ್ದನ್ನ ಒತ್ತು ಕೊಡುವಂಥದ್ದು ಗಮನಿಸ್ತೇವೆ. ಇದು ನಮ್ಮ ನಂಬಿಕೆಗೆ ಅಸ್ತಿವಾರ. ಅಸ್ತಿವಾರ ಅಸ್ತಿವಾರ ಇಷ್ಟೊತ್ತು ಕೇಳಿಸಿಕೊಂಡಂಥದ್ದನ್ನ ಯಾರಾದರೂ ಒಬ್ಬರು ಗಂಡು ಮಕ್ಕಳಲ್ಲಾಗ್ಲಿ, ಹೆಣ್ಣು ಮಕ್ಕಳಲ್ಲಾಗ್ಲಿ ಪ್ರಾರ್ಥನೆಯಲ್ಲಿ ತರಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಇಷ್ಟು ಹೊತ್ತು ಕೇಳಿಸಿಕೊಂಡಂಥದ್ದು, ನಾನು ಮಾತನಾಡಿರುವಂಥದ್ದನ್ನ ಒಬ್ರು ಪ್ರಾರ್ಥನೆಯಲ್ಲಿ ತರಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆಪ್ಪ, ಮಾಡ್ಕೊಂಡು ಹೋಗ್ರಿ. ಪರಲೋಕದಲ್ಲಿ ತಂದೆ, ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಅಂಕಲ್ ಹೇಳ್ದಂಗೆ ಸ್ವಾಮಿ, ವಾಕ್ಯವು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತು ಸ್ವಾಮಿ. ಕರ್ತನೆ, ಈ ಸತ್ಯವನ್ನು ತಿಳಿಯುವುದಕ್ಕೆ ಕೃಪೆ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೆಹೆಜ್ಕೇಲ ನೋಡುವಾಗ ನಾಲ್ಕು ಸ್ವಾರ್ಥಗಳನ್ನು ಮೊದಲೇ ಬರೆಸಿಟ್ಟಿದ್ದೀರಾ ಪ್ರಾಫಸಿಯಾಗಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೋಹಾನನ್ನು ನೋಡಿದಾಗ ಸ್ವಾಮಿ, ಅವನು ಡಿವಿನಿಟಿ ಬಗ್ಗೆ, ದೈವತ್ವದ ಬಗ್ಗೆ ಬರೆಯುತ್ತಿದ್ದಾನೆ ಸ್ವಾಮಿ, ಮತ್ತೇನು ಬರೆಯುತ್ತಿಲ್ಲ ಸ್ವಾಮಿ. ಕರ್ತನೆ, ಅವನು ದೇವರ ಮಗನೆಂದು ಈ ಸಾಕ್ಷಿ ಕೊಡ್ತಾ ಇದ್ದಾನೆ ಸ್ವಾಮಿ. ಆ ಸಾಕ್ಷಿಯನ್ನು ನಾವು ಅನುಸರಿಸಿಕೊಂಡು ಜೀವಿಸಬೇಕಾಗಿ, ನಾವು ತಿಳ್ಕೊಂಡು ಜೀವಿಸಬೇಕಾಗಿ ಅನುಗ್ರಹಿಸಬೇಕು ಸ್ವಾಮಿ. ಕರ್ತನೆ, ಯೋಹಾನ 1, 2, 3 ಯೋಹಾನ ಈ ಒಂದು ಸುವಾರ್ತೆಯನ್ನ ಮತ್ತು ಲೆಟರ್ಸ್ ಅನ್ನ ಬರೆದಿರುವಂತ ಯೋಹಾನನು ಬರೀ ಸನ್ ಆಫ್ ಗಾಡ್ ಅನ್ನೋ ಒಂದು ವಿಷಯದಲ್ಲೇ ಬರೆದಿದ್ದಾನೆ ಸ್ವಾಮಿ. ಕರ್ತನೆ, ಬರೀ ದೈವತ್ವ ವಿಷಯವಾಗಿಯೇ ಬರೆದಿದ್ದಾನೆ ಸ್ವಾಮಿ. ಯಾವ ಒಂದು ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಸ್ವಾಮಿ ದೈವತ್ವ ಬಗ್ಗೆ ಬರೆದಂತ ಒಂದೇ ಒಂದು ವ್ಯಕ್ತಿ ಆದರೆ ಎಂದರೆ ಯೋಹಾನನು ಸ್ವಾಮಿ.
ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವು ದೇವರಾಗಿತ್ತು ಅಂದಾಗ ಸ್ವಾಮಿ ದೇವರು ವಾಕ್ಯವಾಗಿದ್ದನು. ಆತನು ನಿತ್ಯ ತಂದೆಯಾಗಿದ್ದನು. ನಿತ್ಯ ತಂದೆ ನೆರವತಾರ ಎತ್ತಿದ್ದಾನೆ ಮತ್ತು ಆತನು ನಮ್ಮ ಮಧ್ಯದಲ್ಲಿ ವಾಸಿಸುವಾಗ ಮಗನ ಒಂದು ಆಟ್ರಿಬ್ಯೂಟರ್ ಮಾಡಿದ್ದಾನೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಷ್ಟನ್ನು ನಾನು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಕರ್ತನೆ ಇನ್ನೇ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವಂತಿದ್ದೇನೆ. ಆಮೀನ್. ಥ್ಯಾಂಕ್ ಯು. ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ಯೋಹಾನನ ಮುಖ್ಯ ಉದ್ದೇಶ ನಾವು ಗಮನಿಸಿ ನೋಡುವಾಗ, ಯಾರಾದರೂ ಒಬ್ರು ಬೇಗನೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನವನ್ನು ಓದಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಯಾರಾದರೂ ಒಬ್ರು ಬೇಗನೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನವನ್ನ ದಯಮಾಡಿ ಓದ್ರಿ. ಆದರೆ ಅಂಕಲ್ ಓದ್ತಾರೆ ಅಂಕಲ್. ಹಾ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ಇಂಥ ದೈವತ್ವದಿಂದ ಕೂಡಿರ್ತಕ್ಕಂಥ ಆದಿಯಿಂದಲೂ ವಾಕ್ಯವಾಗಿರ್ತಕ್ಕಂಥವನು, ನರಾವತಾರವನ್ನ ಎತ್ತಿದಂಥವನು, ಮಧ್ಯದಲ್ಲಿ ವಾಸಿಸಿದಂಥವನನ್ನ ನೀವು ದೇವಕುಮಾರನೆಂದು, ಆತನು ದೇವಕುಮಾರನು ಕ್ರಿಸ್ತನೆಂದು ನೀವು ನಂಬಬೇಕು. ಆತನು ಬರೆದಿರ್ತಕ್ಕಂಥ ಪ್ರಾಮುಖ್ಯವಾದಂತ ಉದ್ದೇಶ, ಈ ದೈವತ್ವದಿಂದ ಕೂಡಿರ್ತಕ್ಕಂಥ ಸೃಷ್ಟಿಕರ್ತನಾದಂತ ಜಗದ್ರಕ್ಷಕನಾಗಿರ್ತಕ್ಕಂಥ ಈ ಯೇಸು ಕ್ರಿಸ್ತನು, ಈತನು ಈಸ್ ನನ್ ಅದರ್ ದ್ಯಾನ್ ಸನ್ ಆಫ್ ಗಾಡ್. ಈತನೇ ದೇವಕುಮಾರನು, ಇನ್ಯಾರೂ ಅಲ್ಲ. ದಿಢೀರ್ನೆ ಉದ್ಭವಿಸಿದಂತ ದೇವರಲ್ಲ, ನೆನ್ನೆ ಮೊನ್ನೆ ಹುಟ್ಟಿದಂತವನು ಅಲ್ಲ. ಆತನು ಅಮೆರಿಕ ದೇವರಲ್ಲ, ಆತನು ಬಿಳಿ ಜನರ ದೇವರಲ್ಲ, ಆತನು ಕ್ರಿಶ್ಚಿಯನ್ಸ್ ದೇವರಲ್ಲ. ಈತನು ಎಲ್ಲರಿಗೂ ಸಂಬಂಧಪಟ್ಟಂತವನು, ಈತನು ಎಲ್ಲರಿಗೂ ಬೇಕಾದಂತವನು. ಇವನೇ ಆ ದೇವಕುಮಾರನು. ಆದಿಯಿಂದಲೂ ಮೊದಲನೆಯ ಮನುಷ್ಯನನ್ನ ಉಂಟು ಮಾಡಿದಂತ ದಿವಸದಿಂದ ಸೃಷ್ಟಿಕರ್ತನಾಗಿದ್ದಂಥವನು, ಅದಕ್ಕಿಂತಲೂ ಮುಂಚಿನಿಂದಲೂ ಇದ್ದಂಥವನು, ಸೃಷ್ಟಿಯನ್ನ ಮಾಡುವುದಕ್ಕಿಂತಲೂ ಮುಂಚಿನಿಂದಲೂ ಇದ್ದಂಥವನು. ಆತನಿಗೆ ಯಾರೂ ತಂದೆ ಇಲ್ಲ, ತಾಯಿ ಇಲ್ಲ. ಆತನು ಸ್ವತಃ ದೇವರು. ಇಂಥವನು ಕ್ಲುಪ್ತ ಕಾಲದಲ್ಲಿ ಆತನು ದೇವಕುಮಾರನಾಗಿ ಕ್ರಿಸ್ತನಾಗಿ ಬಂದನು, ನರಾವತಾರವನ್ನ ಎತ್ತಿದನು. ಆದಿಯಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಾಮನೊಟ್ಟಿಗೆ ಸ್ವರದ ಮುಖಾಂತರ ಮಾತನಾಡಿದಂಥವನು, ಅಬ್ರಹಾಮನೊಟ್ಟಿಗೆ ಸ್ವರದ ವಾಕ್ಯಗಳ ಮುಖಾಂತರ ದರ್ಶನಗಳನ್ನ ಉಂಟು ಮಾಡಿ ಮಾತನಾಡಿದಂಥವನು, ಈಸಾಕನಿಗೆ ಮಾತನಾಡಿದಂಥವನು, ಯಾಕೋಬನಿಗೆ ಸ್ವರದ ಮುಖಾಂತರ ಮಾತನಾಡಿದಂಥವನು. 4000 ವರ್ಷಗಳು ಸ್ವರದ ಮುಖಾಂತರ, ತನ್ನ ಶಬ್ದದ ಮುಖಾಂತರ ಆಕಾಶ ಮಂಡಲಗಳಿಂದ ಮೇಘಗಳಿಂದ ಮಾತನಾಡಿದಂಥವನು. ಇವನೇ ಆ ದೈವತ್ವದಿಂದ ಕೂಡಿದಂಥವನು, ನರಾವತಾರವನ್ನ ಎತ್ತಿ ರಕ್ತ ಮಾಂಸಧಾರೆಯಾಗಿ ದೇವಕುಮಾರನಾಗಿ ಬಂದಿರುವಂತವನು. ನೀವು ಕ್ರಿಸ್ತನು ಎಂಬುದಾಗಿ ನಂಬಬೇಕು, ಕ್ರಿಶ್ಚಿಯನ್ ದೇವರೆಂಬುದಾಗಿ ನಂಬೇಡ್ರಿ. ಈಸ್ ದಿ ಸನ್ ಆಫ್ ಗಾಡ್. ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನ ಪಡೆದುಕೊಳ್ಳಬೇಕೆಂತಲೂ ಬರೆದನು. ಯಾಕೆ ಓ ನನ್ನ ಮಕ್ಕಳೇ, ಇದನ್ನ ಓದುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪರಿಶುದ್ಧಾತ್ಮನು ನನ್ನಲ್ಲಿ ಆ ಪ್ರೇರೇಪಣೆಯನ್ನುಂಟು ಮಾಡಿ, ನೋಡಪ್ಪ ಯೋಹಾನ, ನೀನು ನನ್ನ ದೈವತ್ವದ ಬಗ್ಗೆ ನೀನು ಬರೀ 3.5 ವರ್ಷ ನೀನು ನನ್ನೊಟ್ಟಿಗೆ ನೀನು ಜೀವನವನ್ನ ಕಳೆದೆಯಲ್ಲ, ನನ್ನನ್ನೊಟ್ಟಿಗೆ ನೀನು ಹಿಂಬಾಲಿಸಿದೀಯಲ್ಲ. ನಿನ್ನ ಯೌವನದ ಆಶೆ ಆಕಾಂಕ್ಷೆಗಳನ್ನ ಪ್ರತಿಯೊಂದೊಂದನ್ನು ತ್ಯಜಿಸಿ ಹದಿಹರೆಯದ ಪ್ರಾಯದಲ್ಲಿ ನೀನು ನಿನ್ನ ಜೀವಿತವನ್ನ ನನಗೆ ಒಪ್ಪಿಸಿಕೊಟ್ಟು ನನ್ನ ಹಿಂದೆ ಬಾ ಎಂಬುದಾಗಿ ಕರೆದ ತಕ್ಷಣ ನೀನು ಬಂದಲ್ಲ. ನೀನು ನನ್ನನ್ನು ಅನುಭವಿಸಿ ನೋಡಿದ್ದಿ, ನೀನು ನನ್ನ ಎದೆಗೆ ಒರಗಿಕೊಂಡಿದ್ದಿ, ನೀನು ನನ್ನ ಶಿಷ್ಯನಾಗಿದ್ದಿ. ನೋಡಪ್ಪ, ಮತ್ತಾಯನು ನನ್ನನ್ನ ಸಿಂಹದಂತೆ ಬರೆದಿದ್ದಾನೆ. ನೋಡಪ್ಪ, ಮಾರ್ಕನು ನನ್ನನ್ನ ಹೋರಿಯಂತೆ ಬರೆದಿದ್ದಾನೆ. ನೋಡಪ್ಪ, ಲೂಕನು ನನ್ನನ್ನ ಮನುಷ್ಯ ಕುಮಾರನಂತೆ ಬರೆದಿದ್ದಾನೆ. ನೋಡು, ದ ಟೈಮ್ ಹ್ಯಾಸ್ ಕಮ್ ಟು ಫುಲ್ಫಿಲ್ ದ ಪ್ರಾಫೆಸಿ. ಪ್ರವಾದನೆಯನ್ನ ಪೂರೈಸುವಂತ ಸಮಯ ಬಂದಿದೆ. ನೋಡು, ನೀನು ಮುದುಕನಾಗಿರುವಾಗ ಇನ್ನೇನು ಕೆಲವು ವರ್ಷಗಳಲ್ಲಿ ನೀನು ನಿನ್ನ ಮಾನುಷ ಜೀವನವನ್ನ ನೀನು ಕೊನೆ ಉಸಿರಿ ಎಳಿಯಕ್ಕಿದ್ದಿ. ನೀನು ಅದಕ್ಕೆ ಮುಂಚೆ ನೀನು ಬರಿಯಪ್ಪ, ನನ್ನ ಪ್ರಿಯ ಶಿಷ್ಯನೇ, ನನ್ನ ಎದೆಗೆ ಒರಗಿಕೊಂಡಿರ್ತಕ್ಕಂಥವನೇ, ಬೇಗ ಬರಿ. ನೀನು ನನ್ನ ದೈವತ್ವವನ್ನ ಕುರಿತು ನೀನು ಬರಿ. ಇಲ್ಲದಿದ್ದರೆ ಜನರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ,
ತಪ್ಪಾಗಿ ತಿಳ್ಕೊ. ನನ್ನ ದೈವತ್ವವನ್ನ ನೀನ್ ಮಹಿಮೆ ಪಡಿಸು, ನಂಬಬೇಕು, ನಂಬಿ ನನ್ನಿಂದ ನನ್ನ ಮೂಲಕವಾಗಿ ಜೀವವನ್ನ ಪಡೆದುಕೊಳ್ಳಬೇಕು. ಯಾಕಂದ್ರೆ ನನ್ನಲ್ಲಿ ಆ ನಿತ್ಯ ಜೀವ ಇದೆ, ನೀನು ಅದನ್ನು ನೋಡಿದ್ಯಲ್ಲ. ಬರೀ ರೈಟ್ ಡೌನ್, ಬೇಗ ಬರೀ, ಯಾವುದನ್ನು ನೀನ್ ಬರಿಬೇಡ. ಇದೇ ಪ್ರಾಮುಖ್ಯವಾದಂತ ಅಸ್ತಿವಾರ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ. ಯೋಹಾನನು ಬರೀಲಿಕ್ಕೆ ಕಾರಣ ಆ ದೈವತ್ವವನ್ನ ಆತನು ಜನರಿಗೆ ತಿಳಿಯಪಡಿಸುವುದಕ್ಕೋಸ್ಕರ, ಆ ದೈವತ್ವದ ಮುಖಾಂತರ ಅನೇಕರಿಗೆ, ನಂಬುವವರಿಗೆ ನಿತ್ಯ ಜೀವವನ್ನು ಉಂಟು ಮಾಡುವುದರ ಮುಖಾಂತರ ಅದನ್ನು ಅವರಿಗೆ ದಯಪಾಲಿಸಿ ಕೊಡಬೇಕೆಂಬುದಾಗಿ ಆತನು ಬರೆದಂತ ಮುಖ್ಯ ಉದ್ದೇಶ. ಆದುದರಿಂದ ಈ ಒಂದು ಇಡೀ ಯೋಹಾನನ ಬರೆದ ಸುವಾರ್ತೆಯನ್ನ ಇದು ರಕ್ಷಣೆಯ ಸುವಾರ್ತೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಯಾರಿಗೆ ಯೋಹಾನನ ಬರೆದ ಸುವಾರ್ತೆ ಚಂದವಾಗಿ ಅರ್ಥವಾಗ್ತದೋ ಅವರು ರಕ್ಷಣೆಯ ಸುವಾರ್ತೆಯನ್ನ ಸುಲಲಿತವಾಗಿ, ಸರಳವಾಗಿ ಅರ್ಥೈಸ್ಲಿಕ್ಕೆ, ಜನರ ಮನಸ್ಸುಗಳಲ್ಲಿ ಅರ್ಥ ಮಾಡಿಸುವುದಕ್ಕೆ ಸಾಧ್ಯ. ಯೋಹಾನನ ಬರೆದ ಸುವಾರ್ತೆ ಇದೊಂದು ರಕ್ಷಣೆಯ ಸುವಾರ್ತೆಯ ಪುಸ್ತಕವಾಗಿದೆ. ಇಡೀ 21 ಅಧ್ಯಾಯಗಳು ಕೂಡ ಯೇಸು ಕ್ರಿಸ್ತನನ್ನ ಅದು ನಿದರ್ಶಿಸುವಂತದ್ದಾಗಿದೆ. ಹೇಗೆಂದರೆ ಸಂಪೂರ್ಣ ದೈವತ್ವದಿಂದ ಕೂಡಿರ್ತಕ್ಕಂಥ ಆ ಯೇಸು ಕ್ರಿಸ್ತನು, ತ್ರಯೇಕತ್ವದಿಂದ ಕೂಡಿರ್ತಕ್ಕಂಥವನು. ಆತನು ನಮ್ಮೆಲ್ಲರ ರಕ್ಷಣೆಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಆತನು ಸಂಪೂರ್ಣವಾಗಿ ನಮ್ಮಂತೆ ಮನುಷ್ಯನಾದನು ಅನ್ನುವಂಥದ್ದನ್ನ ಪ್ರತಿ ಒಂದೊಂದು ಅಧ್ಯಾಯ, ಪ್ರತಿ ಒಂದೊಂದು ವಚನವೂ ಕೂಡ ಅದು ನಿದರ್ಶಿಸುವಂತದ್ದಾಗಿದೆ. ಇದು ಒಂದು ದೊಡ್ಡ ಅಪಾರವಾದಂತ ನಿಧಿ. ಇಟ್ಸ್ ಎನ್ ಇಮೆನ್ಸ್ ಟ್ರೆಷರ್ ಇನ್ ದ ಎಂಟೈರ್ 66 books of the Bible. Those who want to understand Jesus Christ, ಯಾರ್ಯಾರಿಗೆ ಯೇಸು ಕ್ರಿಸ್ತನ ಬಗ್ಗೆ ನಾನು ತಿಳಿದುಕೊಳ್ಳಬೇಕು, ಆ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು, ಆತನು ಮನುಷ್ಯನು ಉಂಟು ಮಾಡಿದಂತ ದೇವರ, ಆತನು ಸ್ವತಃ ದೇವರ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವುದಕ್ಕೆ ಏಕೈಕ ಪುಸ್ತಕ, ಪ್ರಬಲವಾದಂತ ಪುಸ್ತಕ, ಅತಿಶಯವಾದಂತ ಪುಸ್ತಕ, ಅಪಾರ ನಿಧಿಯನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕ ಅದು ಯೋಹಾನನ ಸುವಾರ್ತೆ. ಆ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು, ಆತನು ತ್ರಯೇಕತ್ವದಿಂದ ಕೂಡಿರ್ತಕ್ಕಂಥವನು, ಆತನು ದೇವರೇ ಅನ್ನುವಂಥದ್ದನ್ನ ನಿರೂಪಿಸುವಂಥದ್ದನ್ನ ಗಮನಿಸ್ತೇವೆ. ಹೇಗೆ ಸೃಷ್ಟಿಕರ್ತನಾದಂಥ ದೇವರು ಕುರುಬನಾಗಿ ಕಾಣಿಸಿಕೊಂಡನೋ ಇಸ್ರಾಯೇಲರನ್ನು ನಡೆಸುವಾಗ, ಹೇಗೆ ನ್ಯಾಯಾಧಿಪತಿಯಾಗಿ ಕಾಣಿಸಿಕೊಂಡನೋ, ಹೇಗೆ ಪರಿಶುದ್ಧನಾದಂಥ ದೇವರಾಗಿ ಕಾಣಿಸಿಕೊಂಡನೋ, ಹೇಗೆ ಮೊದಲನೆಯವನು ಕಡೆಯವನು ಎಂಬುದಾಗಿ ಕಾಣಿಸಿಕೊಂಡನೋ, ಹೇಗೆ ಇರುವಾತನೆಂಬುದಾಗಿ ಕಾಣಿಸಿಕೊಂಡನೋ, ಹೇಗೆ ಬೆಳಕಾಗಿ ಇದ್ದೇನೆ ಎಂಬುದಾಗಿ ಕಾಣಿಸಿಕೊಂಡನೋ, ಹೇಗೆ ಆತನು ಪರಿಶುದ್ಧವಾದಂಥ ಸಬ್ಬತ್ ದಿವಸಕ್ಕೆ ನಾನೇ ಒಡೆಯನು, ನನ್ನ ಬಿಟ್ಟು ಬೇರೆ ದೇವರುಗಳಿರಬಾರದು ಎಂಬುದಾಗಿ ಆ ಸ್ಥಾನ ಹೊಂದಿದವನ ಕಾಣಿಸಿಕೊಂಡನು, ಹೇಗೆ ಆತನು ಇಸ್ರಾಯೇಲರಿಗೆ 4,000 ವರ್ಷ ರಕ್ಷಕನಾಗಿ ಕಾಣಿಸಿಕೊಂಡನು, ಹೇಗೆ ಆತನು ಮುಂದೆ ಬರುವಂತ ಇರಿದವನ ಎಂಬುದಾಗಿ ಛಾಯಾರೂಪವಾಗಿ ಜಕರ್ಯ 12ನೇ ಅಧ್ಯಾಯ 10ನೇ ವಚನದ ಪ್ರಕಾರ ಕಾಣಿಸಿಕೊಂಡನು, ಹೇಗೆ ಆತನು ಇಸ್ರಾಯೇಲರಿಗೆ ಪರಾಕ್ರಮಿಯಾದಂಥವನು ಎಂಬುದಾಗಿ ಕಾಣಿಸಿಕೊಂಡನು, ಹೇಗೆ ಆತನು ಅತಿಥೇಯಗಳ ಅಧಿಪತಿಯಾಗಿ ಲಾರ್ಡ್ ಆಫ್ ಹೋಸ್ ಕಾಣಿಸಿಕೊಂಡನು, ಹೇಗೆ ಆತನು ಆದಿಯು ಅಂತ್ಯವು ಎಂಬುದಾಗಿ ಇಸ್ರಾಯೇಲರಿಗೆ ಕಾಣಿಸಿಕೊಂಡನು, ಹೇಗೆ ಆತನು ಮಹಿಮೆಯ ದೇವರ ಕಾಣಿಸಿಕೊಂಡನು, ಹೇಗೆ ಆತನು ಇಸ್ರಾಯೇಲರಿಗೆ 4,000 ವರ್ಷಗಳು ವಿಮೋಚಿಸುವವನಾಗಿ ಕಾಣಿಸಿಕೊಂಡನು, ಹಾಗೆ ಯೇಸು ಕ್ರಿಸ್ತನು ಕೂಡ ಅದೇ ರೀತಿ ದೈವತ್ವದಿಂದ ಕೂಡಿರ್ತಕ್ಕಂಥವನು ಅನ್ನುವಂಥದ್ದನ್ನ ಯೋಹಾನನು ಇಡೀ 21 ಅಧ್ಯಾಯಗಳಲ್ಲಿ ವಿಧವಾಗಿ ಆತನು ಪ್ರಸ್ತಾಪಿಸಿರುವಂತದ್ದನ್ನ, ವಿವರಿಸಿರುವಂತದ್ದನ್ನ, ನಿದರ್ಶಿಸಿರುವಂತದ್ದನ್ನ, ದೃಷ್ಟಾಂತ ಸಹಿತವಾಗಿ ಅದನ್ನ ಸಾಬೀತುಪಡಿಸಿರುವಂತದ್ದನ್ನ ನಾವು ಗಮನಿಸಬಹುದು. ಇದನ್ನೇ ಪೌಲನು ಕೂಡ ಸೂಕ್ಷ್ಮವಾಗಿ ಪರಿಗ್ರಹಿಸಿದ. ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-3 ವಚನ ಬೇಗನೆ ಪಟ್ ಅಂತ ಯಾರಾದ್ರೂ ಒಬ್ರು ಓದ್ಬೇಕು. ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-3ನೇ ವಚನ ಬೇಗ ಓದ್ಬೇಕು. ಹೆಣ್ಣು ಮಕ್ಕಳಲ್ಲಿ ಒಬ್ರು ಬೇಗ ಓದ್ಬೇಕು. ಇಬ್ರಿಯ 1ನೇ ಅಧ್ಯಾಯ 1-3 ವಚನ ಬೇಗ ಓದ್ಬೇಕು. ಇಬ್ರಿಯ 1ನೇ ಅಧ್ಯಾಯ 1-3ನೇ ವಚನ ಬೇಗ ಓದ್ಬೇಕು. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಿಧವಾಗಿಯೂ 1 ವಿಧವಿಧವಾಗಿಯೂ
ಮಾತನಾಡಿದ ದೇವರು ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ಈ ಅಂತ್ಯ ನಮ್ಮ ದಿನಗಳಲ್ಲಿ ಸಂಗಡ ಮಗನ ನಮ್ಮ ಸಂಗಡ ಮಾತನಾಡಿದ್ದಾನೆ. ಮಾತನಾಡಿದ್ದಾನೆ. ಈಸ್ ದ ಈತನು ಸೇಮ್ ಗಾಡ್. ಯೋಹಾನನಿಗೆ ಆ ದೈವತ್ವದ ಬಗ್ಗೆ ಪರಿಚಯವಾದಂಥದ್ದು, ಪ್ರಕಟಣೆ ಆದಂಥದ್ದು ಪೌಲನಿಗೂ ಕೂಡ ಆಯ್ತು. ಪೌಲನಿಗೂ ಕೂಡ ಆಯ್ತು. ಪೌಲನಿಗೂ ಕೂಡ ಆಯ್ತು. ಕಾಲಮಾನಗಳನ್ನ ಗಮನಿಸಿ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ ಬರೆದಂಥದ್ದು ಸುಮಾರು 90ರಿಂದ 95ನೇ ಇಸವಿ. ಇಬ್ರಿಯ ಬರೆದಂಥದ್ದು, ಪೌಲನು ಬರೆದಂಥದ್ದು ಸುಮಾರು 60ರ ದಶಕದಲ್ಲಿ. ಕೆಲವರ ಅಭಿಪ್ರಾಯ ಪೌಲನು ಬರೆದಂತ ಆ ಒಂದು ದೈವತ್ವದಿಂದ ಕೂಡಿದಂತ ವಚನದ ಆಧಾರದ ಮೇಲೆ ಈತನಿಗೆ ಇನ್ನಷ್ಟು ಪ್ರಕಟಣೆಗಳು ಆಗಿರಬಹುದು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಏನೇ ಆದರೂ ಆತನು ಹೇಗೆ ದೇವರು ನಿರ್ವಹಿಸಿದನೋ, ಹೇಗೆ ಸೃಷ್ಟಿಕರ್ತನಾದಂಥ ದೇವರು ಕಾರ್ಯವನ್ನ ನಿರ್ವಹಿಸಿದನೋ, ಹಾಗೆಯೇ ಈ ರಕ್ತ ಮಾಂಸಧಾರೆಯಾಗಿರ್ತಕ್ಕಂಥ ಈ ಮನುಷ್ಯನಾಗಿ ಹುಟ್ಟಿದಂತ ಯೇಸು ಕ್ರಿಸ್ತನು ಕೂಡ ನಿರ್ವಹಿಸಿದನು. ಆದುದರಿಂದ ಈತನು ದೇವರೇ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಆತನು ದೇವರ ತತ್ವದ ಮೂರ್ತಿಯು. ಈಸ್ ದಿ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಗಾಡ್. ತತ್ವದ ಮೂರ್ತಿ. ತನ್ನ ಶಕ್ತಿಯ ಪ್ರಕಾರ ಮಾತಿನಿಂದ ಆತನು ಸೃಷ್ಟಿಯನ್ನ ಮಾಡಿದನು. ಈಸ್ ದ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಗಾಡ್. ಸೃಷ್ಟಿಕರ್ತನಾದಂಥ ದೇವರು, ತ್ರೈಕತ್ವದಲ್ಲಿ ಮೊದಲನೆಯ ವ್ಯಕ್ತಿಯಾಗಿರ್ತಕ್ಕಂಥವನು. ಈತನು ದೈವತ್ವದಿಂದ ಕೂಡಿದವನಾಗಿ ಎರಡನೆಯ ಜೀವಿಸುವ ನಿತ್ಯ ಜೀವವನ್ನು ಒದಗಿಸಿಕೊಡುವಂತ ವ್ಯಕ್ತಿಯಾಗಿ ಕಾಣಿಸಿಕೊಂಡನು. ಈಸ್ ದ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್. ಹೇಗೆ ದೇವರು ಸೃಷ್ಟಿ ಮಾಡಿದನೋ ಹಾಗೆ ಈತನು ಸೃಷ್ಟಿಯಲ್ಲಿ ಈತನ ಪಾಲುಗಾರಿಕೆ ಈತನೂ ಇದ್ದ. ಅದನ್ನೇ ಯೋಹಾನನು ತಿಳಿಸ್ತಾ ಇರ್ತಕ್ಕಂಥದ್ದು. ನೋಡ್ರಪ್ಪ, ನಾನು ನಿಮ್ಗೆ ಪರಿಚಯ ಮಾಡ್ತಾ ಇರ್ತಕ್ಕಂಥ ದೇವರು ಆತನು ದೈವತ್ವದಿಂದ ಕೂಡಿರ್ತಕ್ಕಂಥವನು ಮಾತ್ರವಲ್ಲದೆ ಆತನು ಸೃಷ್ಟಿ ಕ್ರಮದಿಂದ ಇದ್ದಂಥವನು. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ಇದ್ದಂಥವನು. ಅದಕ್ಕೋಸ್ಕರ ನೀವು ಗಮನಿಸಿ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ ಭೂಮಿಯು, ಆದಿ, ಯೋಹಾನ್ ಬರು ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ. ಸೊ ವಿಚ್ ಮೀನ್ಸ್ ಈಸ್ ಎಕ್ಸಿಸ್ಟಿಂಗ್. ನಾನಿದ್ದೆ, ಸೃಷ್ಟಿ ಕ್ರಮದಲ್ಲಿ ನಾನಿದ್ದೆ, ನನ್ನ ಮುಖಾಂತರವೇ ಉಂಟಾಯಿತು. ಅದನ್ನೇ ಯೋಹಾನ್ ಬರು ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ 1ನೇ ಅಧ್ಯಾಯದಲ್ಲಿ ನೋಡುವಾಗ ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಹಾಗಾದ್ರೆ ಹಿ ವಾಸ್ ಎಕ್ಸಿಸ್ಟಿಂಗ್. ಆತನು ಮೊದಲಿನಿಂದಲೂ ಇದ್ದಂಥವನು. ಇದನ್ನೇ ಫಿಲಿಪ್ಪನಿಗೆ ಅಲ್ಲಿ ಯೇಸು ಕ್ರಿಸ್ತನು ಕ್ಲಾರಿಟಿ ಕೊಡುವಂತದ್ದನ್ನ ನಾವು ನೋಡ್ಬೋದು. ದಯಮಾಡಿ ಯಾರಾದ್ರೂ ಒಬ್ರು ಗಂಡಸರಿನಲ್ಲಿ ಬೇಗ ಯೋಹಾನ್ ಬರು ಸುವಾರ್ತೆ 14ನೇ ಅಧ್ಯಾಯ 8ರಿಂದ 11 ವಚನವನ್ನ ಓದಬೇಕು. ಯೋಹಾನ ಬರು ಸುವಾರ್ತೆ 14ನೇ ಅಧ್ಯಾಯ 8. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ನಾನು ನನ್ನ ತಂದೆ ಇಬ್ಬರು ಒಂದೇ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ. ಪ್ರಾಮುಖ್ಯವಾದಂತ ದೈವತ್ವದಿಂದ ಕೂಡಿರ್ತಕ್ಕಂತ ಒಂದು ಪ್ರಕಟಣೆಯನ್ನ ಯೋಹಾನನು ಇಲ್ಲಿ ಬರಿತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಏನೆಂದ್ರೆ, ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಬಿಲೀವ್. ಇಲ್ಲದಿದ್ದರೆ ವಿ ಬೋತ್ ಆರ್ ಎಕ್ಸಿಸ್ಟಿಂಗ್, ಕೋ-ಎಕ್ಸಿಸ್ಟಿಂಗ್. ಇದಿಷ್ಟರ ಸಾರಾಂಶವೇ ಇಷ್ಟೊತ್ತು ನಾನು ಹೇಳಿದಂಥದ್ದು.
ಹೇಗೆ ದೇವರು ಕುರುಬನು, ನ್ಯಾಯಾಧಿಪತಿ, ಪರಿಶುದ್ಧನು, ಮೊದಲನೆಯವನು, ಕಡೆಯವನು, ಡ್ಯಾಶ್ 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 ಡ್ಯಾಶ್, ಹೇಗೆ ಆತನು ಸೃಷ್ಟಿಯಲ್ಲಿ ಇದ್ದನು, ಹೇಗೆ ದೇವರು ಎಬ್ಬಿಸಿದನು, ಹಾಗೆ ಯೇಸು ಕ್ರಿಸ್ತನು ಎಬ್ಬಿಸಿದನು, ಹೇಗೆ ದೇವರು ಹತೋಟಿಗೆ ತೆಗೆದುಕೊಂಡು ಯೇಸು ಕ್ರಿಸ್ತನು ಹತೋಟಿಗೆ ತಂದುಕೊಂಡನು, ಏನೇನೆಲ್ಲ ಹೇಳಿದೆ ಅದರಿಷ್ಟರ ಸಾರಾಂಶ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಅದೇ ನರಾವತಾರ ಎತ್ತಿದ್ದು. ಆ ರೀತಿ ಕಾರ್ಯನಿರ್ವಹಣೆಯನ್ನ ನಿರ್ವಹಿಸಿದಂತ ವಾಕ್ಯವೆಂಬಾತನಾಗಿರ್ತಕ್ಕಂಥವನು ನರಾವತಾರವನ್ನ ಎತ್ತಿದಂಥದ್ದು 14ನೇ ವಚನದಲ್ಲಿ. ದಟ್ ಇಟ್ ಸೆಲ್ಫ್ ಈಸ್ ದಿ ಫ್ಲೆಶ್. ಹಾಗೆ ಕಾರ್ಯವನ್ನ ನಿರ್ವಹಿಸಿದಂಥವನು ರಕ್ತ ಮಾಂಸಧಾರಿಯಲ್ಲಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡು ವಾಸಿಸಿದನು. ಹಿ ಬಿಕೇಮ್ ಫ್ಲೆಶ್ ಅಂಡ್ ಲೀವ್ಡ್ ಅಮಾಂಗ್ಸ್ಟ್ ಅಸ್. ವಾಸಿಸಿದನು, ವಾಕ್ಯವಾಗಿದ್ದಂಥವನು. ವಿಮೋಚನಾ ಕಾಂಡ 3ನೇ ಅಧ್ಯಾಯ 15ನೇ ವಚನ. ಇರುವಾತನು, ಇಸ್ರಾಯೇಲ್ರು ನನ್ನನ್ನು ಕೇಳಿದ್ರೆ ದೇವರ ಹೆಸರು ಏನೆಂಬುದಾಗಿ ಕೇಳಿದ್ರೆ ನಾನು ಏನಪ್ಪ ಹೇಳಲಿ ದೇವ್ರೇ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ನಾನು ಈಗ ಎದುರಿಸ್ತಾ ಇದ್ದೀನಲ್ಲ, ಇರುವಾತನೇ ಎಂಬುದಾಗಿ ನೀನು ಹೇಳು. ಈ ಇರುವಾತನಾಗಿದ್ದಂಥವನು ಈ ಬಿಕೇಮ್ ಫ್ಲೆಶ್, ನರಾವತಾರವನ್ನ ಎತ್ತಿದನು. ಇಂಥ ಅಪರಿಮಿತನಾದಂತ ದೇವರು ಮನುಷ್ಯರಿಗೋಸ್ಕರ ಆತನು ಪರಿಮಿತನಾದನು. ಶಾಶ್ವತವಾಗಿ ಜೀವಿಸುವಂತ ದೇವರು, ಸದಮಲ ಸ್ವಾಮಿ, ಅತಿ ಪರಿಶುದ್ಧವಾದಂತ ನಿವಾಸದಲ್ಲಿ ಇದ್ದಂಥವನು ಮನುಷ್ಯರಿಗೋಸ್ಕರ ನಮ್ಮಂತೆ ಆತನು ಆದನು. ಅದೃಶ್ಯನಾಗಿ ಇರ್ತಕ್ಕಂಥ ದೇವರು ನನ್ನಂತ ನಿಮ್ಮಂತ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಆತನು ನರಾವತಾರವನ್ನ ಎತ್ತಿ ಆತನು ನಮ್ಮೆಲ್ಲರಿಗೂ ದೃಶ್ಯವಾದವನು. ಇಂಥ ಅಪರಿಮಿತನಾದಂತ ಅವನಿಗೆ, ಇಂಥ ಶಾಶ್ವತವಾದವನಿಗೆ, ಅದೃಶ್ಯವಾದವನಿಗೆ ವಾದಂತವನು ನಮಗೋಸ್ಕರ ಆತನು ರಕ್ತ ಮಾಂಸಧಾರಿಯಾಗಿ ಜನಿಸಿದನು. ಹಿ ಬಿಕೇಮ್ ಫುಲ್ಲಿ ಹ್ಯೂಮನ್. ಫುಲ್ಲಿ ಡಿವೈನ್ ಗಾಡ್ ಬಿಕೇಮ್ ಫುಲ್ಲಿ ಹ್ಯೂಮನ್. ಅಂದರೆ ಇದನ್ನ ವಿವರಿಸುವುದಕ್ಕೋಸ್ಕರ ಇಂಥ ಅಲೌಕಿಕವಾದಂತ ಈ ಪರಿಸ್ಥಿತಿಯನ್ನ, ಅಪ್ರಾಕೃತನಾದಂಥವನನ್ನ ಅತೀಂದ್ರಿಯನಾದಂಥವನಿಗೆ ಗುರುತಿಸಲು ಬಹಳ ಸೂಕ್ತವಾದಂಥ ಪರಿಪೂರ್ಣವಾದಂಥ ಪದವನ್ನ ಪರಿಶುದ್ಧಾತ್ಮನು ಯೋಹಾನನಿಗೆ ದೈವತ್ವದ ಮುಖಾಂತರ ಪ್ರಕಟಿಸಿದಂಥ ಪದ ವಾಕ್ಯ. ವರ್ಡ್. ಇದೇ ಕಾರಣ ಯಾಕೆ ಯೋಹಾನನು ವಾಕ್ಯವೆಂದು ಕರೆದನು. ಆತನು ಯೇಸು ಕ್ರಿಸ್ತನು ಎಂಬುದಾಗಿ ಬರೆದ್ಬಿಡ್ಬೋದಾಗಿತ್ತು. ಆದರೆ ಆತನು ಮೊದಲಿಂದಲೂ ಇದ್ದಂಥವನು, ಆತನೇ ಆದಿಯು, ಆತನೇ ಅಂತ್ಯವು, ಆತನೇ ಮೊದಲನೆಯವನು, ಆತನೇ ಕಡೆಯವನು. ಈಸ್ ದಿ ಆಲ್ಫಾ ಅಂಡ್ ಒಮೇಗಾ. ಈಸ್ ದಿ ಬಿಗಿನಿಂಗ್ ಅಂಡ್ ದಿ ಎಂಡ್. ಈತನು ಅಪರಿಮಿತನು, ಈತನು ಶಾಶ್ವತವಾಗಿ ಜೀವಿಸುವಂತವನು, ಈತನು ಅದೃಶ್ಯನಾದಂಥ ದೇವರು. ಇವೆಲ್ಲವುಗಳನ್ನ ಸಂಪೂರ್ಣವಾದಂತ ಗುರುತಿಸುವಂತ ಆ ದೈವಿಕವಾದಂತ ಒಂದು ಪದ ಆತನು ಉಪಯೋಗಿಸಿದಂಥದ್ದು ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ಶಬ್ದದ ಮುಖಾಂತರ, ಸ್ವರದ ಮುಖಾಂತರ ಕಾಣಿಸಿಕೊಂಡಂತವನೇ ರಕ್ತ ಮಾಂಸಧಾರೆಯಾಗಿ ನರಾವತಾರವನ್ನ ಎತ್ತಿ ವಾಸಿಸಿದನು. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಯಾರಾದ್ರೂ ದಯಮಾಡಿ ಓದ್ರಿ. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಬೇಬೇಕ್ ತೆಗಿಬೇಕು, ವಾಕ್ಯ ಬೇಬೇಕ್ ತೆಗಿಯೋದ್ ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಹಳೆ ಒಡಂಬಡಿಕೆಯಲ್ಲಿ ವಾಕ್ಯವಾಗಿದ್ದಂಥವನು, ಶಬ್ದವಾಗಿದ್ದಂಥವನು, ಸ್ವರವಾಗಿದ್ದಂಥವನು ನಮಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಆತನು ನಮ್ಮಂತೆಯೇ ಆದನು. ಕಂಟಿನ್ಯೂ ಮಾಡಿ ಅಕ್ಕ.
ತನ್ನ ಮರಣದಿಂದಲೇ ಹ್ಮ್ ಮರಣಾಧಿಕಾರಿಯನ್ನು ಹ್ಮ್ ಅಂದರೆ ಸೈತಾನನನ್ನು ಹ್ಮ್ ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ಹ್ಮ್ ದಾಸತ್ವದೊಳಗಿರುವವರನ್ನು ಬಿಡಿಸುವುದಕ್ಕೂ ಹ್ಮ್ ಅವರಂತೆ ರಕ್ತ ಮಾಂಸಧಾರಿಯಾದನು. ಆ ಅದಕ್ಕೋಸ್ಕರವೇ ಆತನು ರಕ್ತ ಮಾಂಸಧಾರಿಯಾದನು ನಮಗೋಸ್ಕರವ ಇಂಥವನು. ಅದೇ ಆತನು ಹೇಳ್ತಾ ಇರತಕ್ಕಂಥದ್ದು, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದಿಯಿಂದ ಇದ್ದಂಥವನು. ನೋಡ್ರಪ್ಪ, ಇವನು ನಿನ್ನೆ ಮೊನ್ನೆ ಬಂದಂಥವನಲ್ಲ, ಮೊದಲಿಂದಲೂ ಇದ್ದಂಥವನು. ಹಿ ವಾಸ್ ಸೆಲ್ಫ್ ಎಕ್ಸಿಸ್ಟಿಂಗ್ ಗಾಡ್. ಮೊದಲನೇದಾಗಿ ನೋಟ್ಸ್ ಮಾಡ್ಕೊಳ್ತಾ ಇರತಕ್ಕಂಥವರು 3 ಮುಖ್ಯ ವಿಷಯಗಳನ್ನ ಆತನು ತರ್ತಾ ಇದ್ದಾನೆ. ಆತನು ಮೊದಲಿಂದಲೂ ಇದ್ದಂಥವನು, ಆತನು ದೇವರು ಅನ್ನುವಂಥದ್ದನ್ನ ನಿರೂಪಿಸುವುದಕ್ಕೆ ಆತನು 3 ಪದಗಳನ್ನ, ಆತನು ವಿಷಯಗಳನ್ನ ಪ್ರಸ್ತಾಪಿಸುವಂಥದ್ದನ್ನ ಗಮನಿಸ್ತೇವೆ. ಹಿ ಈಸ್ ಪ್ರೀ ಎಕ್ಸಿಸ್ಟಿಂಗ್ ಗಾಡ್. ನಂಬರ್ 1, ಮೊದಲಿಂದಲೂ ಇದ್ದಂಥವನು. ಆ ಪದವನ್ನು ಸೂಚಿಸುವಂಥದ್ದು ಆದಿ. ಆದಿ ಅನ್ನುವಾಗ ಪ್ರೀ ಎಕ್ಸಿಸ್ಟಿಂಗ್ ಗಾಡ್, ಮೊದಲಿಂದಲೂ ಇದ್ದಂಥವನು. ಎರಡನೇದು ಕೋ ಎಕ್ಸಿಸ್ಟಿಂಗ್ ಗಾಡ್, ಸಹಬಾಳ್ವೆಯಲ್ಲಿ ತ್ರಯೇಕತ್ವದಲ್ಲಿ ಜೀವಿಸುತ್ತಿದ್ದಂಥವನು. ಅದು ಸೂಚಿಸುವಂತ ಪದ ಬಳಿಯಲ್ಲಿತ್ತು. ಬಳಿಯಲ್ಲಿತ್ತು. ಮೊದಲನೇ ವಚನ ಬಳಿಯಲ್ಲಿತ್ತು, ಎರಡನೇ ವಚನ ಬಳಿಯಲ್ಲಿದ್ದನು. ಕೋ ಎಕ್ಸಿಸ್ಟಿಂಗ್. ಈ ನರಾವತಾರವನ್ನ ಎತ್ತಿದಂತ, ಮಧ್ಯದಲ್ಲಿ ವಾಸಿಸಿದಂತ ಯೇಸು ಕ್ರಿಸ್ತನು, ಈತನು ಮೊದಲಿಂದಲೂ ಇದ್ದಂಥವನು. ಭೂಮಿ ಆಕಾಶಗಳು ಉಂಟಾಗುವುದಕ್ಕಿಂತ ಮುಂಚೆಯಿಂದ ಇದ್ದಂಥವನು. ಪ್ರೀ ಎಕ್ಸಿಸ್ಟಿಂಗ್ ಗಾಡ್. ಮರಿಯಳ ಗರ್ಭದಲ್ಲಿ ಹುಟ್ಟಿದಂದದ್ರಿಂದ ಆತನು ದೇವರಾಗ್ಲಿಲ್ಲ. He was pre-existing God. Not only he was pre-existing God, he was co-existing God. He was the second person in the Trinity. ಬಳಿಯಲ್ಲಿದ್ದನು, ಬಳಿಯಲ್ಲಿತ್ತು. ಇವತ್ತು ನರಾವತಾರವನ್ನ ಎತ್ತಿದಂಥವನು ಆತನು ಆದಿಯಿಂದಲೂ ಇದ್ದಂಥವನು. ಆದಿಯಿಂದಲೂ ಇದ್ದಂಥವನು. ಮೂರನೇದು ಸೆಲ್ಫ್ ಎಕ್ಸಿಸ್ಟಿಂಗ್ ಗಾಡ್. ಸೆಲ್ಫ್ ಎಕ್ಸಿಸ್ಟಿಂಗ್ ಗಾಡ್. ಮೂರನೇ ವಚನ ಉಂಟಾಯಿತು, ಅದೇ ಮೂರನೇ ವಚನ ಉಂಟಾಗಲಿಲ್ಲ. ಸೆಲ್ಫ್ ಎಕ್ಸಿಸ್ಟಿಂಗ್ ಗಾಡ್ ಅಂದ್ರೆ ಆತನಿಂದ ಎಲ್ಲವೂ ಉಂಟಾದದ್ದು, ಯಾರೂ ಆತನನ್ನ ಉಂಟು ಮಾಡಲಿಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಗಾಡ್, ಕೋ ಎಕ್ಸಿಸ್ಟಿಂಗ್ ಗಾಡ್, ಸೆಲ್ಫ್ ಎಕ್ಸಿಸ್ಟಿಂಗ್ ಗಾಡ್. ಆತನು ಆದಿಯಿಂದಲೂ ಇದ್ದಂಥವನು ಅನ್ನುವಂಥದ್ದಕ್ಕೆ ಈ 3 ವಚನಗಳು ಬಹಳ ಪ್ರಾಮುಖ್ಯವಾದಂಥ ವಚನಗಳು. ನೋಡಿ, ಸೃಷ್ಟಿಕರ್ತನಾದಂಥ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಹಿ ಈಸ್ ಲಿಮಿಟೆಡ್ ಟು ಟೈಮ್ ಅಂಡ್ ಸ್ಪೇಸ್. ಅಂದ್ರೆ ಮನುಷ್ಯನು ಒಂದು ಸಮಯ, ಒಂದು ಸ್ಥಳಕ್ಕೆ ಸೀಮಿತವಾಗಿರ್ತಾನೆ. ಯಾವಾಗಲೂ ಒಂದು ಸಮಯ, ಒಂದು ಸ್ಥಳಕ್ಕೆ ಸೀಮಿತನಾಗಿ. ಅಬ್ಬಿ ಎಲ್ಲಿದ್ಯಾ? ಈಗ ಯಲಹಂಕಲ್ಲಿ ಇದ್ದೀನಿ 10 ಗಂಟೆಯಲ್ಲಿ. ನೆಕ್ಸ್ಟ್ ನಾನೆಲ್ಲೋ 5 ಗಂಟೆಗೆ ಬೇರೆ ಕಡೆ. ಅಬ್ಬಿ ಎಲ್ಲಿದ್ಯಾ? ನಾನೆಲ್ಲೋ ಮೈಸೂರಲ್ಲಿ ಇದ್ದೀನಿ. ಒಂದು ಸಮಯ. ಆದ್ರೆ ಸೃಷ್ಟಿಕರ್ತನಾದಂಥ ದೇವರು ಯಾವ ಒಂದು ಸಮಯ ಸ್ಥಳಕ್ಕೂ ಆತನು ಸೀಮಿತನಾದಂಥವನಲ್ಲ. ಯಾಕಂದ್ರೆ ಆತನ ಮುಖಾಂತರ ಸಮಯ ಸ್ಥಳವು ಉಂಟಾದದ್ದು. ಅದೇ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂಥದ್ದು ಏನು? ದೇವರು ಆಕಾಶವನ್ನು, ಸ್ಪೇಸ್, ಸ್ಥಳ, ಭೂಮಿಯನ್ನು ಉಂಟು ಮಾಡಿದನು. ಆದಿ ಅನ್ನುವಾಗ ಟೈಮ್, ಸಮಯ. ಹಾಗಾದ್ರೆ ದೇವರು ಉಂಟು ಮಾಡಿದನು ಅನ್ನುವಾಗ ಆತನು ಇದನ್ನು ಉಂಟು ಮಾಡುವುದಕ್ಕಿಂತ ಮುಂಚಿನಿಂದಲೂ ಇದ್ದಂಥವನು. ಹಾಗಾದ್ರೆ ದೇವರು ಸೃಷ್ಟಿಕರ್ತನು, ಈ ವಾಕ್ಯವೆಂಬಾತನು, ಓಂಕಾರನಾದಸ್ಮಯನು, ಶಬ್ದನು, ಸ್ವರವು, ಆತನು ಇವೆಲ್ಲವೂ ಉಂಟಾಗುವುದಕ್ಕಿಂತ ಮುಂಚೆಯಿಂದ ಇದ್ದವನು. ಆದುದರಿಂದ ಅವನು ಯಾವ ಒಂದು
ಸಮಯಕ್ಕೂ ಸ್ಥಳಕ್ಕೂ ಸೀಮಿತನಾದಂಥವನಲ್ಲ. ಅದಕ್ಕೋಸ್ಕರವೇ ಆತನ ಇನ್ನೊಂದು ನಾಮಧೇಯದಲ್ಲಿ ನಾವು ಗಮನಿಸುವಂಥದ್ದು ಈಸ್ ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆನ್ಸ್, ಆಮ್ನಿಶಿಯಂಟ್, ಸರ್ವಜ್ಞಾನಿ, ಸರ್ವಶಕ್ತನು, ಸರ್ವವ್ಯಾಪಿ, ಆಮ್ನಿಫಿಕ್ಸ್, ಸರ್ವ ಸೃಷ್ಟಿಕರ್ತನು. ಕೀರ್ತನೆ 139ನೇ ಅಧ್ಯಾಯ. ಯಾವುದು ಒಂದು ಸಮಯಕ್ಕೂ ಸ್ಥಳಕ್ಕೂ ಸೀಮಿತವಾಗದೆ ಇರ್ತದೆ ಅದನ್ನ ನಾವು ಸೃಷ್ಟಿಕರ್ತನು, ದೇವರು ಎಂಬುದಾಗಿ ಕರೀಲಿಕ್ಕೆ ಸಾಧ್ಯ. ದಿಸ್ ಇಸ್ ಪ್ರೂವ್ಡ್ ಸೈಂಟಿಫಿಕಲಿ ಆಲ್ಸೋ, ಫಿಲಸಾಫಿಕಲಿ ಆಲ್ಸೋ. ವೈಜ್ಞಾನಿಕವಾಗಿಯೂ ತಾತ್ವಿಕವಾಗಿಯೂ ಇದನ್ನ ನಿರೂಪಿಸಲಾಗಿದೆ. ದೇವರು ಅನ್ನುವಾಗ ದೇವರು ಯಾವ ಒಂದು ಸಮಯಕ್ಕಾಗಲಿ ಸ್ಥಳಕ್ಕಾಗಲಿ ಸೀಮಿತನಾದಂಥವನಲ್ಲ. That's why he is pre-existing God. That's why he is co-existing God. That's why he is self-existing God. Because he is not bound by any time and space. Unlike man, one who is bound by time and space. ಇಂಥ ಒಂದು ಸ್ವತಃ ದೇವರು, ಇಂಥ ಒಂದು ಸಹಬಾಳ್ವೆಯಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥವನು ನರಾವತಾರವನ್ನ ಎತ್ತಿದನು. ಇಂಥವನನ್ನ ಪರಿಚಯ ಮಾಡುವುದಕ್ಕೋಸ್ಕರ ಅಂತ ದೈವತ್ವದಿಂದ ಕೂಡಿರ್ತಕ್ಕಂಥವನು, ಫುಲ್ಲಿ ಗಾಡ್, ಫುಲ್ಲಿ ಡಿವೈನ್, ಬಿಕೇಮ್ ಫುಲ್ಲಿ ಮ್ಯಾನ್ ಅಂಡ್ ಫುಲ್ಲಿ ಇಮ್ಮರ್ಸ್ಡ್ ವಿತ್ ಸಿನ್. ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ. ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಪ್ರಾಮುಖ್ಯವಾದಂಥ ನನ್ನ ಒಂದು ಮುಖ್ಯ ಉದ್ದೇಶ ನಿಮ್ಗೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 14 ವಚನಗಳು, ಅದರಲ್ಲಿ ಮೊದಲಿನ 3 ವಚನಗಳನ್ನ ಹೇಗೆ ಆ ವಾಕ್ಯವೆಂಬಾತನು ನರಾವತಾರವನ್ನ ಎತ್ತಿದನು, ಯಾಕೆ ಎತ್ತಿದನು, ಆತನು ಯಾವಾಗಲಿಂದ ಆತನು ಇದ್ದಂಥವನು ಅನ್ನುವಂಥದ್ದನ್ನ ವಾಕ್ಯದ ಆಧಾರಗಳ ಮೇಲೆ ಯೋಹಾನನ ಹೃದಯದಲ್ಲಿ ಒಳಹೊಕ್ಕಿ ನೋಡಿ ಪರಿಶುದ್ಧಾತ್ಮ ಪ್ರೇರಿತವಾಗಿ ಕೆಲವೊಂದು ಸತ್ಯಾರ್ಥಗಳನ್ನ ಬಿಡಿಸ್ಲಿಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಅರ್ಥ ಆಗಿದೆ ಎಂಬುದಾಗಿ ನಂಬಿದ್ದೇನೆ. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನ ಬಲಪಡಿಸ್ಲಿ, ದೇವರು ನಿಮ್ಮನ್ನ ಮುನ್ನಡೆಸ್ಲಿ. ಇದು ನಿಮಗೆ ಬಹಳ ಚಂದ ಅರ್ಥ ಆಗ್ಬೇಕು. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ ಈಸ್ ದಿ ಸೆಂಟ್ರಲ್ ವರ್ಸ್ ಆಫ್ ಎಂಟೈರ್ ನ್ಯೂ ಟೆಸ್ಟಮೆಂಟ್ ಅಂಡ್ ಜಾನ್ಸ್ ಗಾಸ್ಪೆಲ್. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನು ಬಲಪಡಿಸ್ಲಿ. ಯಾರಾದರೂ ಒಬ್ರು ಅನ್ವಯಾರ್ಥವಾಗಿ ಪ್ರಾರ್ಥನೆಯಲ್ಲಿ ಇಷ್ಟನ್ನು ನೀವು ತರಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಲ್. ವಸಂತ್ ಪ್ರಾರ್ಥನೆ ಮಾಡ್ತೀರಾ? ರಂಗನಾಥ್ ಪ್ರಾರ್ಥನೆ ಮಾಡ್ತೀರಾ? ಇಷ್ಟನ್ನು ಪ್ರಾರ್ಥನೆಯಲ್ಲಿ ತರ್ತೀರಾ? ಇಷ್ಟೊಂದು ಕೇಳಿಸ್ಕೊಳ್ಬಾರ್ದ್ರಿ, ಇದು ಆನ್ಲೈನ್ ಅಲ್ವಾ, ಪಟ್ ಅನ್ಸಿದ್ರಿರ್ಬೇಕ್ರಿ. ನಾನು ಹೆಸರಿಡದೆ ಕರಿಬೇಕು ಅಂದ್ರೆ ವೆಯ್ಟ್ ಮಾಡಿದ್ರೆ ಪವಿತ್ರಾತ್ಮನನ್ನ ನಾವು ನಂದಿಸ್ತೀವಿ. ಸ್ವಲ್ಪ ಇವತ್ತು ಆಗಲ್ಲ. ಓಕೆ, ದೇವ್ರ ನಿಮ್ಮನ್ನ ಆಶೀರ್ವದಿಸಿ. ಮಹಾಪರಿಶುದ್ಧ ನಮ್ಮ ತಂದೆ ದೇವರೇ, ಕೊಟ್ಟಂತ ಈ ಸಂದರ್ಭಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ತಂದೆ. ಕೀರ್ತನೆಗಳ ಗ್ರಂಥ 119:18 ಹೇಳಿರುವ ಹಾಗೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನೆಂಬುದಾಗಿ ಹೇಳಿದಂತೆ ಸ್ವಾಮಿ, ಆತ್ಮೀಯ ಕಣ್ಣುಗಳಿಂದ ಇದನ್ನು ದೃಷ್ಟಿಸುವ ಹಾಗೆ, ಗ್ರಹಿಸುವ ಹಾಗೆ ಪರಿಶುದ್ಧಾತ್ಮನ ಸಹಾಯವನ್ನು ಇವರು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 14 ವಚನಗಳನ್ನು ನೋಡುವಾಗ, ಸೃಷ್ಟಿಕರ್ತನಂಥ ತಂದೆ, ಸ್ವತಃ ದೇವರಾಗಿದ್ದವನು, ಸಹಬಾಳ್ವೆಯಲ್ಲಿ ಸಹಿತ ಕರ್ತನೆ ತಂದೆ ಎದೆಯಲ್ಲಿದ್ದವನು ಮತ್ತು ಸ್ವಾಮಿ ಇರುವಾತನಾಗಿದ್ದುಕೊಂಡು
ಕಾಣದ ದೇವರು ಕಾಣಿಸುವ ಹಾಗೆ, ನಾವು ನೋಡುವ ಹಾಗೆ, ಮುಟ್ಟುವ ಹಾಗೆ ನೀನು ನರಾವತಾರ ತಾಳಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಉದ್ದೇಶ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆನೆಂಬುದಾಗಿ ನೋಡುವಾಗ ನಾವುಗಳು ಸ್ವಾಮಿ ಆ ದೈವತನವನ್ನು ಕರ್ತನೆ ನಿನ್ನನ್ನು ಒಡೆಯನು, ರಕ್ಷಕನು, ಸೃಷ್ಟಿಕರ್ತನು, ಪ್ರಭು ಎಂದು ಅಂಗೀಕಾರ ಮಾಡಿಕೊಂಡಿರುವ ನಾವುಗಳು ನಮ್ಮ ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ನಿನ್ನಲ್ಲಿದ್ದವರಾಗಿ ಕರ್ತನೆ ವಾಸಿಸುವ ಹಾಗೆ ಆ ಒಂದು ವಾಸ ಮಾಡಿದನನ್ನುವ ಬೆಳಕಲ್ಲಿ ನಾವು ಸಹ ಈ ಸತ್ಯದ ಜ್ಯೋತಿಗಳಾಗಿ ಬೆಳಗಬೇಕಾಗಿದೆ, ವಾಸಿಸಬೇಕಾಗಿದೆ. ಯಾಕಂದ್ರೆ ನೀವು ಹೇಳಿದ್ದೀರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ ಅಂದಿರುವಾಗ ನಾವು ಭೂಮಿಗೆ ಉಪ್ಪಾಗಿ ಬೆಳಕಾಗಿ ನಮಗೆ ನೀನು ಕೊಡಲ್ಪಟ್ಟಿರುವಂಥ ಸ್ವಾಮಿ ಜನಾಂಗದಲ್ಲಿ ಕರ್ತನೆ ನಾವು ವಾಸಿಸಬೇಕೆಂಬುದಾಗಿ ಇವತ್ತು ಮಾತನಾಡ್ತಿದ್ದೀಯ ಸ್ವಾಮಿ. ಮಾತ್ರವಲ್ಲ ಕರ್ತನೆ, ಯೋಹಾನನಿಗೆ ಪ್ರಕಟ ಮಾಡಿದ ಹಾಗೆ ಸ್ವಾಮಿ, ಎಲ್ಲರೂ ಇದರಿಂದ ಆತನನ್ನು ನಂಬುವುದಕ್ಕಾಗಿಯೂ ಆತನ ಮೂಲಕವಾಗಿ ನಿತ್ಯ ಜೀವನ ಹೊಂದಿಕೊಳ್ಳ್ರಿ ಎಂಬುದು ಹೇಳಿರುವಂತೆ ಸ್ವಾಮಿ, ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರವಾದಿಗಳ ಮೂಲಕವಾಗಿ ನೀವು ಹೇಳಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಇಂಥ ಒಂದು ಸುವಾರ್ತೆಯನ್ನು, ದೈವತನವನ್ನು ಯೋಹಾನನಿಗೆ ಪ್ರಕಟ ಮಾಡಿ ಆತನು ಬೇರೆ ಯಾರಲ್ಲ, ಆತನೇ ಸೃಷ್ಟಿಕರ್ತನು, ಆತನೇ ಬದಲಾಗದವನು, ಆತನೇ ಎಂದೆಂದಿಗಿರುವ ಆತನೇ ನರರೂಪದಲ್ಲಿ ಬಂದಂಥವನು. ಯಾಕಂದರೆ ಇದಲ್ಲದೆ ಮಕ್ಕಳು ರಕ್ತವಂಶಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ನಮ್ಮ ಹಾಗೆ ಕರ್ತನೆ ನೀವು ಕಾಣಿಸಿಕೊಂಡು ನಾವು ಮಧ್ಯದಲ್ಲಿ ವಾಸ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಗೂ ಸ್ವಾಮಿ, ಇಂಥ ಒಂದು ಸುವಾರ್ತೆಯನ್ನು ಸ್ವಾಮಿ ನೀನು ನಮ್ಮ ಭಾಷೆಯಲ್ಲಿ ನಮಗೆ ಬರೆಸಿಟ್ಟಿದ್ದನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನ ಕರ್ತನೆ ಒಬ್ಬರಿಗೊಬ್ಬರು ಇದನ್ನ ವಿಚಾರ ಮಾಡುತ್ತಾ, ಧ್ಯಾನ ಮಾಡುತ್ತಾ ಈ ಸತ್ಯದ ಪ್ರಕಟಣೆಗಳು ನಮಗೆ ಇವತ್ತು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಒಂದು ಸುವಾರ್ತೆ ಅಂತ್ಯಕಾಲಗಳಲ್ಲಿ ಮಗನ ಮೂಲಕವಾಗಿ ಇವತ್ತು ನೀನು ಮಾತನಾಡುತ್ತಿದ್ದೆ ಪದಕ್ಕಾಗಿ ಸ್ತೋತ್ರ. ಅಂದಿನ ದೇವರು, ಇಂದಿನ ದೇವರು, ಮುಂದೆಯೂ ಇರುವಾತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಿರುವಾತನಾಗಿದ್ದುಕೊಂಡು ನೀನು ಕಾಣಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂಥ ಒಂದು ಸತ್ಯವನ್ನು ಸ್ವಾಮಿ ತಿಳಿದಂಥ ನಮಗೆ ನಾವು ಸಹಿತ ಇವತ್ತು ನಿಮ್ಮ ಹೆಜ್ಜೆ ಜಾಡಿ ನಡೆಯುವುದಕ್ಕೆ ಕರ್ತನೆ ವಿಶೇಷವಾಗಿ ಈ ಸೃಷ್ಟಿಕರ್ತನಾದ ನಿನ್ನನ್ನು ಒಡೆಯನು, ರಕ್ಷಕನು, ಪ್ರಭುವು ಎಂದು ಅಂಗೀಕರಿಸಿಕೊಂಡು ನಿನಗೆ ಅಧೀನರಾಗಿ, ನಿನಗೆ ನಾವು ಒಳಗಾಗಿ, ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಸಮಾಜಕ್ಕೂ ದೇವರಿಗೂ ಸಮ್ಮತವಾದ ವ್ಯಕ್ತಿಗಳಾಗಿ ನಾವು ಬದುಕುವ ಕೃಪೆ ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ತಂದೆ. ಕೊಟ್ಟಂಥ ಈ ಒಂದು ಪ್ರಕಟಣೆಗಾಗಿ ಸ್ತೋತ್ರ. ಈ ಒಂದು ವಾಕ್ಯಗಳನ್ನು ಕರ್ತನೆ ಶಾಸ್ತ್ರಾಧಾರಗಳಿಂದ ನೀನು ದೇವರು, ನೀನೇ ರಕ್ಷಕನು, ಒಡೆಯನನ್ನುವುದನ್ನು ನಿರೂಪಿಸುವಂಥ ಕೃಪೆ ನಿನ್ನ ಪ್ರಿಯ ಮಗನಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಕೇಳಿಸಿಕೊಂಡಂಥ ನಾವುಗಳು ಹೇಳುವವರಲ್ಲಿಯೂ ಕೇಳುವವರಲ್ಲಿಯೂ ಉಭಯದರಲ್ಲೂ ಸ್ವಾಮಿ ನಿನ್ನ ಆತ್ಮನಿಂದ ತುಂಬಿಸಿ ನೂತನ ಜೀವಿತವನ್ನು ಜೀವಿಸುವುದಕ್ಕೆ ಸೃಷ್ಟಿಕರ್ತನಾದ ನಿನ್ನನ್ನು ಸಂಪೂರ್ಣವಾಗಿ ನಾವು ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಇದನ್ನು ತಿಳ್ಕೊಂಡು ಆರಾಧಿಸುವ ಹಾಗೆ ಇವತ್ತು ನೀನು ಪ್ರಕಟಿಸಿಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂಥ ಸೃಷ್ಟಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಿನ್ನ ಸ್ವರೂಪದಲ್ಲುಂಟು ಮಾಡಿ ನಿನ್ನನ್ನು ಸ್ತುತಿಸುವಂತೆ, ಆರಾಧಿಸುವಂತೆ, ಕೊಂಡಾಡುವಂತೆ ಕರ್ತನೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಸತ್ಯದ ತಿಳುವಳಿಕೆಯನ್ನು ತಿಳಿಯುತ್ತಾ ಅಭ್ಯಾಸಿಸಿ ಅನುಸರಿಸುತ್ತಾ ನಮ್ಮ ಬಂಧುಗಳಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ, ದೇಶಗಳಿಗೆ ಸೃಷ್ಟಿಕರ್ತನು, ಎಂದೆಂದಿಗೂ ಬದಲಾಗದವನು, ಇರುವಾತನಗರ ನಿನ್ನನ್ನು ನೀನು ಹೇಗಿದ್ದೀಯೋ ಹಾಗೆ ಸ್ವಾಮಿ ಆತ್ಮಸ್ವರೂಪನಾಗಿ ಗುಣರೂಪದಲ್ಲಿ ತಿಳ್ಕೊಂಡು ಗುಣಭರಿತ ವ್ಯಕ್ತಿಗಳಾಗಿ ನಾವು ಬದುಕುವ ಕೃಪೆ ಅನುಗ್ರಹಿಸಿ ಎಂದು ಯೇಸು ಸ್ವಾಮಿ ನಿಮ್ಮ ಹೆಸರು ಬೇಡ್ತೇನೆ ತಂದೆ. ಆಮೇನ್. ಅಧ್ಯಾಯ 49ನೇ ವಚನ ಕಳೆದ ಸೆಷನ್ ಅಲ್ಲಿ ನಾನು ಪ್ರಸ್ತಾಪಿಸಿದ ಹಾಗೆ ನತಾನಿಯೇಲನ ಬಗ್ಗೆ ಮಾತನಾಡಿದೆವು. ಅನೇಕ ಸತ್ಯಾರ್ಥಗಳನ್ನು ಪರಿಶುದ್ಧಾತ್ಮನು ನಮಗೆ ತಿಳಿಸಿದನು. ಇಂಥ ನಂಬಿಕೆಯಲ್ಲಿ ನತಾನಿಯೇಲನು 49ನೇ ವಚನದಲ್ಲಿ ಹೇಳಿರುವ ಪ್ರಕಾರ, ಗುರುವೇ ನೀನು ದೇವಕುಮಾರನು ಸರಿ. ಈ ದೈವತ್ವದಿಂದ ಕೂಡಿರ್ತಕ್ಕಂಥ ಇಂಥ ನಂಬಿಕೆಯ ಅರ್ಹನೊಂದಿಗೆ ಯೇಸು ಕ್ರಿಸ್ತನನ್ನ ಆತನು ದೇವಕುಮಾರನೆಂಬುದಾಗಿ ನಂಬುವಂಥದ್ದನ್ನ ಗಮನಿಸ್ತೇವೆ. ನೋಡಿ, ಯಾವ ಯಹೂದಿಯಾಗಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯದ ಮೇರೆಗೆ ಆತನು ನಂಬುವುದಿಲ್ಲ. ಆದ್ರೆ ಇಲ್ಲಿ ನತಾನಿಯೇಲನನ್ನ ಗಮನಿಸುವಾಗ ದೇವಕುಮಾರನು ಸರಿ. ಇದು ನತಾನಿಯೇಲನು ಇಂಥ ರೀತಿಯಲ್ಲಿ ಆತನು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದಂಥದ್ದು. ಯಹೂದಿಗಳು ಯಾವ ಮನುಷ್ಯನಾಗಲಿ
ದೇವರಿಗೆ ಸರಿಸಮ ಮಾಡಿಕೊಳ್ಳುವಂಥದ್ದು ಒಪ್ಪುವುದಿಲ್ಲ. ಅದನ್ನೇ ನೀವು ಕಳೆದ ವಾರದಲ್ಲಿ 5ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ನೀವು ಗಮನಿಸಿರ್ತೀರ. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗೊಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಪಟ್ಟರು. ಆದರೆ ನತಾನಿಯೇಲನಿಗೆ ಚೆನ್ನಾಗಿ ಅರ್ಥ ಆಯಿತು. ಆತನು ಎದುರು ನೋಡುತ್ತಿದ್ದಂತ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತೆ, ಪ್ರವಾದಿಗಳ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಂತೆ ಇವನೇ ಆ ಮೆಸ್ಸಿಯನು, ಬರಬೇಕಾದಂಥವನು, ಆ ಮೆಸ್ಸಿಯನು ಇವನೇ, ಆ ದೈವತ್ವದಿಂದ ಇದ್ದಂಥವನು, ನರಮನುಷ್ಯನಾಗಿ ಈತನು ನಮ್ಮ ಮಧ್ಯೆ ವಾಸಿಸಿದನು, ಈಗ ನನ್ನ ಕಣ್ಣೆದುರಿಗೆ ಕಾಣಿಸಿಕೊಳ್ತಾ ಇರ್ತಕ್ಕಂಥವನು ಇವನೇ. ನಾನು ಸಂಶಯ ಪಟ್ಟರೂ ಕೂಡ ಯಾವುದಾದ್ರೂ ಒಳ್ಳೆಯದು ನಜರೇತಿನಿಂದ ಬರುವುದುಂಟೆ ಎಂಬುದಾಗಿ ಸಂಶಯ ಪಟ್ಟರೂ ಕೂಡ ಇವನೇ ಎಂಬುದಾಗಿ ಆತನಿಗೆ ಸಾಕ್ಷಾತ್ ಖಚಿತವಾದ ಮೇಲೆ ಆತನು ಒಪ್ಪಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಇದನ್ನ ಅಂದು ನತಾನಿಯೇಲನು ಮನುಷ್ಯ ಕುಮಾರನನ್ನ, ದೇವರಾಗಿರ್ತಕ್ಕಂಥವನು, ನರಮನುಷ್ಯನಾಗಿ ಹುಟ್ಟಿದಂಥವನು, ದೇವಕುಮಾರನಾಗಿ ಆತನು ಒಪ್ಪಿಕೊಂಡ ಹಾಗೆ ಅನುಸರಿಸಬೇಕಾದಂತ ಮಾದರಿ. ಎಲ್ಲರೂ ಕೂಡ ಯೇಸು ಕ್ರಿಸ್ತನನ್ನ ದೇವಕುಮಾರನು, ಮನುಷ್ಯ ಕುಮಾರನು, ಆತನು ದೇವರೇ ಅನ್ನುವಂಥದ್ದನ್ನ ನಂಬಬೇಕು. ನಂಬುವಂತೆ ನಾವು ಸುವಾರ್ತೆಯನ್ನ ಸಾರಬೇಕು. ಅಲ್ಲಿ ಫಿಲಿಪ್ಪನು ನತಾನಿಯೇಲನಿಗೆ ಸುವಾರ್ತೆಯನ್ನ ಸಾರಿದನು. ಬಂದು ನೋಡು, ಹೌದು, ನಾವು ಸುವಾರ್ತೆಯನ್ನು ಸಾರುವಾಗ ಅನೇಕರಿಗೆ ಸಂಶಯ ಬರ್ತದೆ. ಆಗ ಫಿಲಿಪ್ಪಿನಂತೆ ನಾವು ಅನುಸರಿಸಬೇಕಾದಂತ ಮಾದರಿ ಸುವಾರ್ತೆಯನ್ನ ಸಾರಬೇಕು. ದೇವಕುಮಾರನನ್ನ ಪರಿಚಯ ಮಾಡಬೇಕು. ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ನಾವು ಸೇವೆಯಲ್ಲಿ ಮುಂದೆ ಸಾಗಬೇಕು. ಇಷ್ಟು ಇವತ್ತಿಗೆ 1ನೇ ಅಧ್ಯಾಯವನ್ನ ನಾನು ಮುಕ್ತಾಯ ಮಾಡ್ತೇನೆ. ಮುಂದಿನ ಮಂಗಳವಾರ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 22ನೇ ವಚನದಲ್ಲಿ ಇರತಕ್ಕಂಥ ಕೆಲವೊಂದು ಸೂಕ್ಷ್ಮವಾದಂತ ವಿಷಯಗಳನ್ನ, ಅದರೊಳಗಿರ್ತಕ್ಕಂಥ ಗೂಢಾರ್ಥಗಳನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಅದರ ಮುಖಾಂತರ ನಮ್ಮ ಶಿಷ್ಯತ್ವಕ್ಕೆ ಬೇಕಾಗಿರ್ತಕ್ಕಂಥ ಅನ್ವಯಾರ್ಥಗಳನ್ನ ಪರಿಗ್ರಹಿಸುವುದರಲ್ಲಿ ನಾವು ಸಮಯವನ್ನ ಕಳೆಯುವಂಥದ್ದು ನಾನು ಸ್ವಲ್ಪ ಅದಕ್ಕೆ ಮನಸ್ಸು ಮಾಡಿದ್ದೇನೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅನೇಕರನ್ನ ಪ್ರೋತ್ಸಾಹಿಸಿರಿ, ಅನೇಕರನ್ನ ಉತ್ತೇಜನ ಪಡಿಸಿರಿ. ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯದ ಕ್ಷಾಮವೇ, ಯೆಹೋವನ ವಾಕ್ಯದ ಬರ್ತದ್ರಿ. ನಿಮ್ಮ ಮನೆಗಳಲ್ಲಿ ವಾಕ್ಯದ ಕ್ಷಾಮ ಬರ್ತದೆ, ಒಂದು ದಿವಸ ಬರ್ತದೆ ಕ್ಷಾಮ. ಅದಕ್ಕೆ ಮುಂಚೆ ಬೇಕಾದದ್ದನ್ನ ಇರುವೆ ಕೂಡಿಸಿಟ್ಟುಕೊಂಡ ಹಾಗೆ, ಸುಗ್ಗಿಯಲ್ಲಿ ಬೇಕಾದದ್ದನ್ನ ಕೂಡಿಸಿಟ್ಟುಕೊಂಡ ಹಾಗೆ ನಾನು ಮತ್ತು ನೀವು ಶಿಷ್ಯರಾಗಿರ್ತಕ್ಕಂಥವರು ಕೂಡಿಸಿಟ್ಟುಕೊಳ್ಳುವುದಕ್ಕೆ ಹೊಸ ಮನಸ್ಸನ್ನ ನಾವು ನಮ್ಮನ್ನು ನಾವೇ ಪ್ರೇರೇಪಿಸಿಕೊಂಡು ಭಾಗ್ಯವಂತರಾಗಿ ಇನ್ನೂ ಅನೇಕರಿಗೆ ನಮ್ಮ ಜೀವನಗಳು ಭಾಗ್ಯವಾದಂತ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ಕಾಣಿಸಿಕೊಂಡು ಹೋಗುವಂತೆ ನಮ್ಮನ್ನ ನಾವೇ ಹೊಸ ಪ್ರತಿಷ್ಠೆಯೊಂದಿಗೆ ಹೆಜ್ಜೆಗಳನ್ನು ಹಾಕೋಣ. ಅನೇಕರನ್ನ ಪ್ರೋತ್ಸಾಹಿಸಿರಿ. ವಾರಕ್ಕೆ 2 ತಾಸು ಏನು ನಷ್ಟ ಅಲ್ಲ. ಅನೇಕರಿಗೆ ಈ ದೇವಕುಮಾರನ ಬಗ್ಗೆ, ದೈವತ್ವದಿಂದ ಕೂಡಿರ್ತಕ್ಕಂಥ ರಕ್ಷಕನ ಬಗ್ಗೆ ಪರಿಚಯ ಮಾಡುವುದಕ್ಕೋಸ್ಕರ ನಾವೆಲ್ಲರೂ ಒಂದೇ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ವಿವಿಧ ಅಂಗಗಳಾಗಿರುವಂತವರು ನಾವು ಇಂಥ ಒಂದು ಸುವಾರ್ತೆಯ ಶಿಷ್ಯತ್ವದಲ್ಲಿ, ಇಂಥ ಒಂದು ದೈವತ್ವದಿಂದ ಕೂಡಿರ್ತಕ್ಕಂಥ ರಕ್ಷಕನನ್ನ ಪರಿಚಯ ಮಾಡುವಂಥದ್ರಲ್ಲಿ, ಸಜ್ಜುಗೊಳಿಸಿಕೊಳ್ಳುವಂಥದ್ರಲ್ಲಿ, ನೆಲೆಗೊಳ್ಳುವಂಥದ್ರಲ್ಲಿ ಸಮಯವನ್ನ ವೆಚ್ಚ ಮಾಡುವಂಥದ್ದು, ಅದು ನಾವು ಪರಲೋಕದಲ್ಲಿ ಗಂಟನ್ನ ಕೂಡಿಟ್ಟುಕೊಳ್ಳುವ ಹಾಗೆ. ಇಲ್ಲಿ ಮಾಡುವಂತ ಗಂಟು ನುಸಿ ಹಿಡಿದು ಹೋಗ್ತದೆ, ಕಳ್ಳರು ಕನ್ನ ಕೊರೆದು ಅದನ್ನ ಹೊತ್ಕೊಂಡು ಹೋಗ್ತಾರೆ. ಆದರೆ ಪರಲೋಕದಲ್ಲಿ ಯಾರು ಅದನ್ನ ಕದ್ದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಮಯ ಬಾಕಿ ಸೇವೆಗೆ
ಆ ಹಾಡಿನ ಪ್ರಕಾರ ಹೊಸ ಹೆಜ್ಜೆಗಳನ್ನ ಹಾಕಿ ಅನೇಕರನ್ನ ಪ್ರೋತ್ಸಾಹಿಸಿ ಅನೇಕರು ಈ ಒಂದು ಆತ್ಮಿಕ ಮನ್ನದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಪ್ರೋತ್ಸಾಹಿಸಿರಿ. ಅನೇಕ ಯವನಸ್ಥರನ್ನು ಪ್ರೋತ್ಸಾಹಿಸಿರಿ, ಅನೇಕ ಮಧ್ಯಪ್ರಾಯಸ್ಥರನ್ನ ಪ್ರೋತ್ಸಾಹಿಸಿ ಸೇವೆಗೆ ತಮ್ಮ ಉಳಿದ ಜೀವಮಾನ ಕಾಲವನ್ನ ಇಂಥ ರಕ್ಷಕನನ್ನ, ಇಂಥ ದೇವಕುಮಾರನನ್ನ, ಇಂಥ ಕ್ರಿಸ್ತನನ್ನ ನಂಬುವಂತೆ ಮಾಡುವಂಥದ್ರಲ್ಲಿ ನೀವು ಮುಂದಿನ ಜೀವಮಾನ ಕಾಲವನ್ನ ಪಣತೊಟ್ಟು ನಡೆಸುವಂಥದ್ರಲ್ಲಿ ಮುನ್ನಡೆಸಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ದೇವರು ನಿಮ್ಮನ್ನ ಬಲಪಡಿಸಿ ನಡೆಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯ ಪ್ರೇರೇಪಣೆಯು ಸದಾ ನಮ್ಮೆಲ್ಲರ ಸಂಗಡ ಇಂಥ ಒಂದು ದೈವತ್ವದೊಂದಿಗೆ ಈ ಮರ್ತ್ಯ ದೇಹದಲ್ಲಿ ನಾವು ಪ್ರದರ್ಶಿಸುವಂತೆ ಸದಾ ನೆಲೆಸಿ ವಾಸಿಸಲಿ. ಆಮೇಲೆ ಎಲ್ರಿಗೂ ಹೆಸರಿನಲ್ಲಿ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ಒಬ್ಬೊಬ್ರೆ ಲಕ್ಷ್ಮಣ ಹತ್ರ ಮಾತಾಡ್ಕೊಳ್ರಿ, ಇನ್ನೊಬ್ರು ಮುಗಿಸೋವರೆಗೂ ಕಾಯ್ರಿ. ಥ್ಯಾಂಕ್ ಯು. ಲಕ್ಷ್ಮಣ, ನಮಸ್ತೆ. ಕೊನೆ ವಿಷಯ ಕೆಲವೊಂದು ಪ್ರಸ್ತಾಪ ಮಾಡ್ತೀರಾ? ಹೌದು ಅಣ್ಣ, ನಾವಿಬ್ರು ಮಾತಾಡ್ಕೊಂಡಂಗೆ. ಖಂಡಿತ ಅಣ್ಣ, ಖಂಡಿತ. ಒಂದೆರಡು ನಿಮಿಷ ಅವಕಾಶ ಕೊಡಿ. ನಿಮ್ಮೆಲ್ರಿಗೂ ಯೇಸು ಮೆಸ್ಸಲ್ಲಿ ವಂದಿಸ್ತೇನೆ. ನಾವು ಈ ಒಂದು ಬಿತ್ತನೆ ಕಾಳು ಸಾಮೂಹಿಕ ಒಂದು ಅಂದಿನತೆ ಶಿಬಿರವನ್ನು, ಒಂದು ಅಂದಿನತೆಯನ್ನು ಕೂಡಿ ಬರಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಅದು ಈ ನವಂಬರ್ ತಿಂಗಳಲ್ಲಿ ನಾವು 1ನೇ ತಾರೀಕು ಸೇರಬೇಕಂತ ಯೋಚನೆ ಮಾಡಿದ್ವಿ. ಕಾರಣಾಂತರಗಳಿಂದ ಅಲ್ಲಿ ಒಂದು ರಜೆ ಇರುವುದರಿಂದ ನಾವು ಸೇರುವಂಥ ಸ್ಥಳದ ವಿಶ್ರಾಂತಿ ನಿಲಯದಲ್ಲಿ ಊಟದ ವ್ಯವಸ್ಥೆಗೆ ಸ್ವಲ್ಪ ಕಲಿಯುವಂಥ ಕೊಠಡಿ ನಮಗೆ ಸಿಗ್ತದೆ. ಆದರೆ ಊಟದ ವ್ಯವಸ್ಥೆಗೆ ಬೇರೆ ಕಡೆ ಹೋಟ್ಲಲ್ಲಿ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಗೆ ಬರಬೇಕು, ಆ ಥರ ವ್ಯವಸ್ಥೆ ಇದೆ. ಆದರೆ ಎಷ್ಟು ಮಟ್ಟಿಗೆ ಅದು ಅಲ್ಲಿಂದ ನಾವು ಊಟಕ್ಕೊಂದು ಕಡೆ ಹೋಗಿ ಮತ್ತೆ ಬರೋದಕ್ಕೆ ಟೈಮಿಂಗ್ಸ್ ಇವೆಲ್ಲ ಹೆಚ್ಚು ಕಡಿಮೆ ಆಗ್ತಿದೆ, ಅಷ್ಟು ಮೈಂಡ್ ಸೆಟ್ ಇರೋದಿಲ್ಲ, ಡಿಸ್ಟರ್ಬ್ ಆಗ್ತದೆ ಅಂತ ಅಂದ್ಕೊಂಡು ಅದನ್ನು ನವಂಬರ್ 8ನೇ ತಾರೀಕಿಗೆ ನಾವು ಮಾಡ್ಕೊಳ್ಳೋಣ. ಅವತ್ತು ಶನಿವಾರ ಅದು ಸಹಿತ. ಅದಕ್ಕೆ ಕೇಳೋಣ ಎಲ್ಲರೂ ಟೀಮಲ್ಲಿ ಆಲೋಚನೆ ಅಂತೇಳಿ ನವಂಬರ್ 8ನೇ ತಾರೀಕಿಗೆ. ಮತ್ತೊಂದು ಯೋಚನೆ ಮಾಡಿದ್ವಿ ನಾವು, ಇದೇ ಅಕ್ಟೋಬರ್ 25ಕ್ಕೆ ಒಂದು ವೇಳೆ ತೆಗೆದುಕೊಳ್ಳೋಣ ಅಂತ ಅಂದುಕೊಂಡಾಗ ಕೋಲಾರದಲ್ಲಿ ಪ್ರತಿ ಆ ಒಂದು ಕಾಟೇಜ್ ಮೀಟಿಂಗ್ ಇರೋದ್ರಿಂದ ಆ ಒಂದು ಇದು ಸಾಟರ್ಡೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಲಿಕ್ಕಾಗಲ್ಲ, ಆರಂಭ ಆಗಿರೋದ್ರಿಂದ ಅದಕ್ಕೋಸ್ಕರ ಈ ತಿಂಗಳು 25 ಬೇಡ ಅಂತ ಅಂದ್ಕೊಂಡು ನವಂಬರ್ 8ನೇ ತಾರೀಕಿಗೆ ನಾವು ಅದನ್ನು ಯೋಚನೆ ಮಾಡಿದ್ದೇವೆ. ಇದಕ್ಕೆ ತಾವುಗಳು ಎಲ್ಲರೂ ಅವತ್ತು ಬರಲಿಕ್ಕಿರೋಂಥವ್ರು ತಮ್ಮ ಹೆಸರುಗಳನ್ನು ಮುಂಚೆಯಾಗಿ ನಮಗೆ ತಿಳಿಸಿದ್ರೆ ಆಗ ನಾವು ಎಷ್ಟು ಜನರಾಗ್ತಾರೆ, ಎಷ್ಟು ನಾವು ಇದು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ಬೋದು. ಊಟಕ್ಕೆ, ಕಾಫಿ ಟೀಗೆ ಮತ್ತು ಶಾಲಾ ಕಲೀಲಿಕ್ಕಿರ್ತಕ್ಕಂಥ ಕೊಠಡಿ ಹಾಲ್ಗೆ ನಾವು ಯೋಚನೆ ಮಾಡ್ಬೋದು. ಇದನ್ನು ಸ್ವಲ್ಪ ತಾವು ದಯಮಾಡಿ ನಮಗೆ ತಿಳಿಸಿದ್ರೆ ಉತ್ತಮ. ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು, ಸಹೋದರರು ಯಾರಿದ್ದೀರಿ ನೀವು, ಆಯ್ತಾ? ಈ ಒಂದು 8ನೇ ಅಲ್ಲಿಗೆ ಸೇರ್ತಕ್ಕಂಥ ಸ್ಥಳ ಬಂದು ಶಿವಾಜಿನಗರ, ಅಲ್ಲಿ ವಿಶ್ರಾಂತಿ ನಿಲಯ ಅಂತ ಆ ಸ್ಥಳದ ಹೆಸರದು. ಮತ್ತು ಸಮಯ ಅದು ಒಂದು ಇಡೀ ದಿನ ಇರ್ತದೆ. ಅವತ್ತು ಫುಲ್ ಡೇ ಮೀಟಿಂಗ್. ಅದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಇರ್ತದೆ. ಅದು ಏನು ಅಲ್ಲಿ ವಿಷಯ, ಈ ಬಿತ್ತನೆ ಕಾಳಿನೆಲ್ಲ ಅಂದಿನತೆ ಇರತಕ್ಕಂಥ ಎಲ್ಲ ಶಿಷ್ಯರು ಬೇರೆ 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 ಕಡೆಗಳಲ್ಲಿ ಇದ್ದೇವೆ. ಆದರೆ ಉದ್ದೇಶ ಎಲ್ಲರನ್ನೂ ಒಂದು ಕಡೆ ಸಾಮೂಹಿಕ ಐಕ್ಯತೆ ಅಂದಿನತೆಯಲ್ಲಿ ಒಟ್ಟಾಗಿ ಕಲಿಯುವಂಥದ್ದು. ಇದೇ ಪಾಠಗಳನ್ನು ಇನ್ನೊಂದು ರೀತಿ ಆಳವಾದ ರೀತಿಯಲ್ಲಿ ಇನ್ನೂ ಅದನ್ನು ಅಧ್ಯಯನ ಮಾಡೋ ಒಂದು ಉದ್ದೇಶಕ್ಕಾಗಿ ನಾವಲ್ಲಿ ಸೇರಿಬರ್ಬೇಕಂತ ಆಲೋಚನೆ ಮಾಡಿದ್ದೇವೆ. ಇದರ ಕುರಿತು ನಿಮಗೆ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಪ್ರೇರಣೆ, ಪ್ರೋತ್ಸಾಹ ನಮಗೆ ಅವಶ್ಯವಾಗಿದೆ. ಮತ್ತು ಇದಕ್ಕೆ ನಾವು ಊಟ ಮಾಡ್ಕೊಳ್ಬೇಕು ಮತ್ತು ಬಸ್ ಇದು ಮಾಡಿಕೊಳ್ಳಬೇಕು, ಹೇಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಚಿಂತೆ ಮಾಡಬೇಡಿ. ಊಟದ ವ್ಯವಸ್ಥೆ, ಕಲಿಯುವಂಥ ಕೋಣೆ, ಅಲ್ಲಿರ್ತಕ್ಕಂಥ ಕೊಠಡಿ ಎಲ್ಲ ವ್ಯವಸ್ಥೆಯು ದೇವರು ಸಹಾಯ ಮಾಡಿದ್ದಾರೆ. ಇದಕ್ಕೊಂದು ವೇಳೆ ನಮಗೆ ಊಟದ್ದು 1ನೇ ತಾರೀಕು ನಮಗೆ ಇರಲಿ ಪರವಾಗಿಲ್ಲ, ನಾವು ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದು ಕಲ್ತ್ಕೊಳ್ತೀವಿ ಅನ್ನೋದು ಒಂದು ವೇಳೆ ಇದ್ದರೆ ಖಂಡಿತ ತಿಳಿಸ್ಬೋದು. ಇಲ್ಲ ಬೇಡ, ಊಟವು ಮತ್ತು ಕಲಿಯುವ ಪಾಠ ಕೊಠಡಿ ಎಲ್ಲ ಒಂದೇ ಕಡೆ ಇರಂಗಿರಲಿ ಅನ್ನಂಗಿದ್ರೆ ಅದು 8ನೇ ತಾರೀಕು ನಮಗೆ ಅವಶ್ಯವಾಗ್ತಿರೋದು. ಇದು ಒಂದು ನಿಮ್ಮ ಮುಂದೆ ಹೇಳ್ತಕ್ಕಂಥ ಒಂದು ವಿಚಾರ. ಇದಕ್ಕೆ ತಮ್ಮ ಒಪಿನಿಯನ್ ಏನಿದೆ ಹೇಳ್ಬೋದು, ಆಲೋಚನೆ ಅಲ್ವಾ ಅಣ್ಣವ್ರೆ?
ಹೌದು ಮುನ್ಲಕ್ಷ್ಮಣ, ಈಗ್ಲಾದ್ರೂ ತಿಳಿಸ್ಬೋದು. ಇಲ್ಲ ಸಪರೇಟ್ ಆಗಿ ಮುನ್ಲಕ್ಷ್ಮಣ ನೀವು ಫೋನ್ ಮಾಡಿ ನನ್ಗಾದ್ರೂ ಇದೊಂದು ಬಹಳ ವಿಶೇಷವಾದ್ದು. ಇದು ಸ್ವಲ್ಪ ವೆಚ್ಚ ಮಾಡಬೇಕಾಗತ್ತೆ. ಇದಕ್ಕೆ ಸಮಯನೂ ಬೇಕು, ಬಿಡುವು ಮಾಡ್ಕೊಳ್ಬೇಕು. ಉದ್ದೇಶ ಏನಂದ್ರೆ ನಾವೆಲ್ಲರೂ ಒಟ್ಟಾಗಿ ಕಲಿಯೋದಕ್ಕೋಸ್ಕರವಾಗಿ ಅಷ್ಟೇ. ಥ್ಯಾಂಕ್ ಯು ಮುನ್ಲಕ್ಷ್ಮಣ. ಥ್ಯಾಂಕ್ ಯು ಅಣ್ಣ. ಮುಂದಿನ ಶನಿವಾರದೊಳಗೆ ನಿಮ್ಮೆಲ್ಲ ಒಂದು ಫೀಡ್ಬ್ಯಾಕ್ ನನಗಾಗ್ಲಿ ಸಿಕ್ಕಿದ್ರೆ ಬಹಳ ಉತ್ತಮ. ಯಾಕಂದ್ರೆ ನಾನು ಬುಕ್ ಮಾಡಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಬೇಕು. ಹಾಗಾಗಿ ಇವತ್ತು 8 ದಿವಸಕ್ಕೆ ಮುಂದಿನ ಶನಿವಾರದೊಳಗೆ ನಿಮ್ಮ ಯಾವ ಡೇಟ್ ಒಳ್ಳೇದು? 1ನೇ ತಾರೀಕು ಒಳ್ಳೇದಾ ಅಥವಾ 8ನೇ ತಾರೀಕು ಓಕೆನಾ? 1ನೇ ತಾರೀಕು ಆದ್ರೆ ಪಕ್ಕದಲ್ಲೇ ಒಂದು 10 ಹೆಜ್ಜೆಯಲ್ಲಿ ಒಂದು ಹೋಟ್ಲ್ ಇರುತ್ತೆ, ತಿನ್ಕೊಂಡು ಬರುವಂತದ್ದು. ಅದರ ವ್ಯವಸ್ಥೆಯನ್ನು ಕೂಡ ದೇವರು ಮಾಡಿದ್ದಾನೆ. ನೀವ್ಯಾರು ಖರ್ಚು ಮಾಡೋಂಗಿಲ್ಲ. ನೀವು ಬಸ್ ಚಾರ್ಜ್ ವಿಶ್ರಾಂತಿ ನಿಲಯ ಸ್ಥಳವನ್ನು ಸೇರಿ ಅಲ್ಲಿಂದ ಬಸ್ ಚಾರ್ಜ್ ಇಟ್ಕೊಂಡು ನಿಮ್ಮ ಗೂಡುಗಳನ್ನ ಸೇರಿಕೊಳ್ಳುವಂತ ಭಾರ. ಅಷ್ಟು ಬಿಟ್ರೆ ಬೇರೆ ಯಾವ ಭಾರ ನಿಮ್ಮ ಮೇಲೆ ಇರಲ್ಲ. ಒಂದು ನೋಟ್ಬುಕ್, ಒಂದು ಪೆನ್ನು, ನಿಮ್ಮ ಬೈಬಲ್, ಒಂದು ಹಾಡು ಪುಸ್ತಕ, ಹೋಗ್ ಬರುವಂತ ಬಸ್ ಚಾರ್ಜ್, ಇಷ್ಟ ನಿಮ್ಮ ಭಾರ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಏನಕ್ಕೂ ತಿಳಿಸ್ರಿ. ಇಲ್ಲ 1ನೇ ತಾರೀಕು ಬೇಡ, ಇದ್ದ ಕಡೆಯಲ್ಲೇ ಮುನ್ಲಕ್ಷ್ಮಣ್ಣ ಅವ್ರು ತಿಳಿಸ್ದಾಗೆ ಇದ್ದ ಕಡೆಯಲ್ಲೇ ಊಟದ ವ್ಯವಸ್ಥೆನೂ ಇರಬೇಕು ಅಂದ್ರೆ ಹಾಗಾದ್ರೆ ಅದು ನವೆಂಬರ್ 8. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಬೇಗ ನನಗೆ ಮುಂದಿನ ಶನಿವಾರದೊಳಗೆ ತಿಳಿಸ್ರಿ. ಥ್ಯಾಂಕ್ ಯು. ನಮಸ್ತೆ ರೀ. ಥ್ಯಾಂಕ್ಸ್ ಮುನ್ಲಕ್ಷ್ಮಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಿಮ್ಮ ಆನ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮ ನೋಡಿ ನಮಸ್ಕಾರ ಹಾಕೋಣ.